ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ. ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಶ್ರೀಮನ್ಮಹಾಭಾರತ 1,03,000 ಚಿಲ್ಲರೆ ಶ್ಲೋಕಗಳಿಂದ ಪ್ರಧಾನವಾದ ಸಂಹಿತೆ. ಅದಾದ ನಂತರ 25,000 ಶ್ಲೋಕಗಳಲ್ಲಿ ಇದರ ಪರಿಶಿಷ್ಟ ಭಾಗ ಅಂತ ಕರೆಯಲ್ಪಡತಕ್ಕಂತಹ ಹರಿವಂಶ ಒಟ್ಟು ಸೇರಿದರೆ 1,28,000 ಶ್ಲೋಕಗಳು ಇವತ್ತು ನಮಗೆ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಸಿಗುತ್ತಾ ಇದೆ. ಅದರಲ್ಲಿ ಮಹಾಭಾರತವನ್ನ ಒಟ್ಟು 3 ರೀತಿಯಲ್ಲಿ ದರ್ಶನ ಮಾಡಬೇಕು ಅಂತ ಆಚಾರ್ಯರ ಆದೇಶ. ಮನ್ವಾದಿ ಕೇಚಿತ್ ಬ್ರುವತೆ ಹಿ ಆಸ್ತಿಕಾದಿ ತಥಾ ಪರೇ ತಥಾ ಉಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ ಅಂತ ಅವರವರ ಯೋಗ್ಯತಾನುಗುಣವಾಗಿ ಮಹಾಭಾರತ ಅವರಿಗೆ ಅರ್ಥ ಆಗತ್ತೆ. ಅವರವರ ಯೋಗ್ಯತೆಗನುಗುಣವಾಗಿ. ಕೆಲವರು ನಮಗ್ ಕಥಾಭಾಗ ಮಾತ್ರ ಸಾಕು ಅಂತ, ನಮಗ್ ಕಥೆಯನ್ನ ಅನುಸಂಧಾನ ಮಾಡಿಕೊಂಡ್ರೆ ಸಾಕು ನಮಗೆ ಅನ್ನುವ ಯೋಗ್ಯತೆ ಉಳ್ಳವರು. ಅವರಿಗೆ ಕಥಾಭಾಗ ಮಾತ್ರ, ಕೃಷ್ಣ, ರುಕ್ಮಿಣಿ, ಪಾಂಡವರು, ಸಾತ್ವಿಕರು, ಮತ್ತೆ ದುಷ್ಟ ದುರ್ಯೋಧನಾದಿಗಳು, ಅವರ ಬಗ್ಗೆ ಎಲ್ಲ ಕಥೆ ತಿಳ್ಕೊಂಡ್ರೆ ಸಾಕು. ಉಪಾಖ್ಯಾನಗಳೇನ್ ಬರುತ್ತೆ? ಸಾವಿತ್ರಿ ಉಪಾಖ್ಯಾನ ಅಂತ ಬಂತು, ರಾಮದೇವ್ರ ಉಪಾಖ್ಯಾನ ಅಂತ ಬಂತು, ಬೇಕಾದಷ್ಟು ನಳಚರಿತ್ರೆ ಬಂತು, ಎಷ್ಟು ಬೇಕಾದಷ್ಟಿದೆ, ಉತ್ತಂಕ ಚರಿತ್ರೆ, ಸರ್ಪಸತ್ರದ್ದು ಎಲ್ಲ ಬಂತಲ್ಲ, ಅಷ್ಟು ಸಾಕು ಅವರಿಗೆ. ಮತ್ತೆ ಕೆಲವರು ಅದಕ್ಕಿಂತ ಸ್ವಲ್ಪ ಮೇಲೆ ಹೋಗಬೇಕು, ಕಥೆ ಜೊತೆಯಲ್ಲೇ ಕೆಲವು ವಿಶೇಷಾರ್ಥಗಳ ಅನುಸಂಧಾನ ಮಾಡಬೇಕು ಅಂತ ಅಂದುಕೊಳ್ಳುವಂತಹ ವ್ಯಕ್ತಿಗಳು ಕೆಲವು ಮಂದಿ. ಅಂತಹವರಿಗೋಸ್ಕರ ಅದರಲ್ಲೂ ಅವರ ಯೋಗ್ಯತೆ 2. ಒಂದು ಸಾತ್ವಿಕ ಯೋಗ್ಯತೆಯಿಂದ ಕೂಡಿರತಕ್ಕಂತಹ ವ್ಯಕ್ತಿಗಳಿಗೆ ಸಾತ್ವಿಕವಾದಂತಹ ನೀತಿಯನ್ನ ತಿಳಿಸಿಕೊಡುತ್ತೆ. ಅದೇ ತಾಮಸ ವ್ಯಕ್ತಿಗಳು, ಮುಕ್ತಿಗೆ ಅಯೋಗ್ಯರು ಅಂತ ಯಾವ ಚೇತನರಿದ್ದಾರೆ, ಜೀವರಾಶಿಗಳಿದ್ದಾರೆ, ಅವರಿಗೆ ಅಂಧಂತಮಸ್ಸಾಗಲಿಕ್ಕಾಗಿಯೇ ಮಹಾಭಾರತ ವೇದವ್ಯಾಸರು ದುಷ್ಟ ನೀತಿಯನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನೇ ಕಣಿಂಕ ನೀತಿ ಅಂತ. ನಾವದನ್ನು ಆರಂಭದಲ್ಲೇ ಆದಿಪರ್ವದಲ್ಲೇ ಅದನ್ನು ಕೇಳಿದ್ದೇವೆ. ಆ ಕಣಿಂಕ ನೀತಿಯ ಸಮಗ್ರ ಸಾರ ಛದ್ಮೈವ ಯತ್ರ ಪರಮೋ ನಸುರಾದಿ ಪೂಜ್ಯಾ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂಚ ಧರ್ಮಾಧಿಕಾರ್ಯಂ ಅಪಿ ಯಸ್ಯ ಮಹೋಪಧಿಸ್ಯ ಶ್ರೇಷ್ಠಸ್ಸಯೇವ ನಿಖಿಲಾಸುರ ದೈತ್ಯ ಸಂಘಾತ್ ಅಂತ ಸುಮಾರು 107-108 ಶ್ಲೋಕಗಳಿಂದ ಕೂಡಿದ ಕಣಿಂಕ ನೀತಿಯ ಸಾರಸರ್ವಸ್ವವನ್ನ ಆಚಾರ್ಯರು ಒಂದೇ ಶ್ಲೋಕದಲ್ಲಿ ನಮಗೆ ಸೆರೆ ಹಿಡಿದುಕೊಟ್ಟಿದ್ದಾರೆ. ಮೋಸವೇ ಪ್ರಧಾನವಾದದ್ದು. ನನಗೋಸ್ಕರವಾಗಿ ದೇವರ ಪೂಜೆಯನ್ನು ಮಾಡುವ, ಆತ್ಮೋದ್ಧಾರಕ್ಕಾಗಿ ದೇವರ ಪೂಜೆಯನ್ನು ಮಾಡುವಂಥದ್ದಲ್ಲ. ಮತ್ತೆ ದೇವರ ಪೂಜೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ವಂಚನಕೃತೆ ಜಗತಃ, ಎಲ್ಲ ಜಗತ್ತನ್ನ ಮೋಸ ಮಾಡ್ಲಿಕ್ಕಾಗಿ ಧರ್ಮವನ್ನ, ದೇವರ ಪೂಜೆಯನ್ನ ಎಲ್ಲ ಮಾಡಬೇಕು. ಅಂದ್ರೆ ಮೋಸ ಮಾಡುವುದರಲ್ಲಿ ಫಸ್ಟ್ ರ್ಯಾಂಕ್ ಯಾರೋ ಅವನೇ ಶ್ರೇಷ್ಠ ಅಂತ ಕಣಿಂಕ ನೀತಿಯ ಸಾರ. ನೀನೇನು ಮಾಡಬೇಡ, ಮೋಸ ಮಾಡು. ಮೋಸಕ್ಕಾಗಿ, ಹಣ ಸಂಪಾದನೆ ಮಾಡ್ಲಿಕ್ಕಾಗಿ ಇದೆಲ್ಲವನ್ನ ಮಾಡು. ಭಕ್ತಿ ಇಲ್ಲ ಭಗವಂತನಲ್ಲಿ, ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಅದನ್ನ ನಿರೂಪಣೆ ಮಾಡತಕ್ಕಂಥ ಒಂದು ಭಾಗ ನೀತಿ, ಅದು ಕಣಿಂಕ ನೀತಿ. ಶುಕ್ರಾಚಾರ್ಯರಿಂದ ಹರಿದು ಬಂದಿರತಕ್ಕಂಥ ನೀತಿ. ಶುಕ್ರರು ಅಸುರ ಮೋಹನಕ್ಕಾಗಿಯೇ ಹೇಳಿದಂತ, ಶುಕ್ರಾಚಾರ್ಯ ಅಯೋಗ್ಯರು ಅಂತಲ್ಲ, ಆಮೇಲೆ ಅಸುರರಿಗೆ ಬೇಕಾದ ನೀತಿಯನ್ನ ಕೊಟ್ರವು, ಶುಕ್ರ ನೀತಿ. ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ನೀತಿ ಸಾತ್ವಿಕ ನೀತಿ, ಬದುಕುವ ಮಾರ್ಗ. ಬದುಕಿದ್ರೆ ಹೇಗೆ ಬದುಕಬೇಕು ಜೀವನದಲ್ಲಿ, ಸಾತ್ವಿಕ ಜೀವನ ಅಂದ್ರೆ ಯಾವುದು, ಅದೆಲ್ಲವನ್ನ
ನಿರೂಪಣೆ ಮಾಡಿಕೊಡತಕ್ಕಂತಹ ಒಂದು ನೀತಿ ಅದು ವಿದುರ ನೀತಿ. ಆದ್ದರಿಂದ ಆ ಪ್ರಕಾರವಾದ ನಮ್ಮ ಜೀವ ಯೋಗ್ಯತೆಗೆ ಅನುಗುಣವಾದ ತತ್ವಗಳನ್ನ ಉಪದೇಶ ಮಾಡತಕ್ಕಂಥ ಎರಡನೇ ಭಾಗ, ಅದನ್ನ ಮನ್ವಾದಿ ಭಾಗ ಅಂತ ಕರೀತಾರೆ. ನಾವು ತಿಳಿದುಕೊಳ್ಳೋದು ಏನು? ಮಹಾಭಾರತವನ್ನ ಕೇಳಿದ್ದು ಮಾತ್ರ ಅಲ್ಲ, ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ನಾವು ತಿಳಿದಿದ್ದೇವೆ, ಮಹಾಭಾರತ ಏನು ಪಾಠ ಮಾಡಿದೆ ಅನ್ನೋದನ್ನ ತಿಳಿಸಿಕೊಡುವಂತಹ ಒಂದು ಭಾಗ, ಅದು ಉಪದೇಶಾತ್ಮಕವಾದ ಭಾಗಗಳು. ಅದೇ ವಿದುರ ನೀತಿ. ಹಠವಾದ ಎಲ್ಲ ಬಂತು ನೋಡ್ರಿ, ಸ್ವಭಾವವಾದ, ಯೋಗ್ಯತಾವಾದ ಅದೆಲ್ಲ. ಅದರ ಜೊತೆಯಲ್ಲೇ ಉಪರಿಚರಾದಿ ಸರ್ವ ಶಬ್ದ ಪ್ರತಿಪಾದ್ಯನಾದ ವಾಚ್ಯನಾದವನು ನಾರಾಯಣ ಅಂತ ನೆಕ್ಸ್ಟ್ ಭಗವದ್ಗೀತಾ. ಇದು ಉದ್ಯೋಗ ಪರ್ವ ಮುಗಿತಾ ಇದ್ದ ಹಾಗೆ ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಪರ್ವ ಆರಂಭ ಆಗ್ಬಿಡುತ್ತೆ. 18 ಅಧ್ಯಾಯಗಳಲ್ಲಿ 700 ಶ್ಲೋಕಗಳಲ್ಲಿ ಕೃಷ್ಣ ಹೇಳಿದ, ವ್ಯಾಸರು ಬರೆದ ಭಗವದ್ಗೀತೆ. ಅದರ ಜೊತೆಯಲ್ಲೇ ಭಗವದ್ಗೀತೆ ಉಪದೇಶಾತ್ಮಕವಾದದ್ದು, ಅದರ ಜೊತೆಯಲ್ಲೇ ವಿಷ್ಣು ಸಹಸ್ರನಾಮ ಅನುಶಾಸನದಲ್ಲಿ ಬರುತ್ತೆ, ಸ್ತೋತ್ರಗಳೆಲ್ಲ ಬರುತ್ತೆ. ಈ ದೃಷ್ಟಿಯಲ್ಲಿ ನಾವು ಕಣಿಂಕ ನೀತಿಯನ್ನೂ ತಿಳ್ಕೊಂಡಿದ್ದೇವೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಈಗ ವಿದುರರು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದಂತಹ ಒಂದು ನೀತಿ. ಅದಾದ್ಮೇಲೆ ನೆಕ್ಸ್ಟೇ ಅಧ್ಯಾತ್ಮ ತತ್ವ ನಿರೂಪಣೆ ಮಾಡತಕ್ಕಂತಹ ಸನತ್ ಸುಜಾತ ಪರ್ವ. ಎರಡು ಒಟ್ಟೊಟ್ಟಿಗೆ ಬಂದಿದೆ. ಆಚಾರವನ್ನ ಹೇಳ್ತಕ್ಕಂತಹ ಒಂದು ಪರ್ವ, ವಿಚಾರವನ್ನ ಹೇಳ್ತಕ್ಕಂತಹ ಪರ್ವ. ವಿಚಾರ ಅಂತಂದ್ರೆ ಭಗವಂತನ ವಿಚಾರ, ವಿಷ್ಣುವನ್ನ ಪಡೆಯುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಡತಕ್ಕಂತಹ ಶುದ್ಧ ಅಧ್ಯಾತ್ಮ ರಸಗರ್ಭಿತವಾದಂತಹ ಚರ್ಚೆಗಳು ನಡೆಯುತ್ತೆ. ಅದಕ್ಕೆ ನಮ್ಮ ಮನಸ್ಸನ್ನ ರೆಡಿ ಮಾಡ್ಬೇಕಲ್ಲ. ಕೇವಲ ಮೊದಲೇ ಶುದ್ಧವಾದ ಅಧ್ಯಾತ್ಮ, ಗಟ್ಟಿಯಾದ ಅಧ್ಯಾತ್ಮ ರಸವನ್ನ ಹಾಕಿಬಿಟ್ರೆ ಕಹಿ ಆಗ್ಬಿಡುತ್ತೆ. ಅದಕ್ಕಾಗಿ ಮೊದಲು ಮನಸ್ಸನ್ನ ಸಾತ್ವಿಕವನ್ನಾಗಿ ಮಾಡಬೇಕು, ಮನಸ್ಸನ್ನ ಕಾಮಕ್ರೋಧಾದಿಗಳಿಂದ ದೂರ ಇಡಬೇಕು. ಅದಕ್ಕಾಗಿ ವಿದುರ ನೀತಿಯನ್ನ ಮೊದಲು ಉಪನ್ಯಾಸ ಮಾಡಿಸಿದ್ದಾರೆ ವೇದವ್ಯಾಸದೇವರು. ಎಷ್ಟು ನಾವಿದನ್ನ ಕೇಳ್ತೇವೋ, ಎಷ್ಟು ಅದನ್ನ ಮನನ ಮಾಡಿ ಶ್ರದ್ಧೆಯಿಂದ ಚಿಂತನೆ ಮಾಡುತ್ತೇವೋ, ಅಷ್ಟು ಜೀವನದಲ್ಲಿ ನಿಂದ, ಸ್ತೋತ್ರ, ಹೊಗಳಿಕೆ, ತೆಗಳಿಕೆ ಅದೆಲ್ಲ ಸಮಾನ ಅಂತ ಅನಿಸ್ಬಿಡುತ್ತೆ. ವೈಶಂಪಾಯನರು ಹೇಳ್ತಾರೆ ಜನಮೇಜನಿಗೆ, ದ್ವಾಸ್ಥಂ ತ್ವಾಹ ಮಹಾಪ್ರಾಜ್ಞೋ ಧೃತರಾಷ್ಟ್ರೋ ಮಹೀಪತಿ ವಿದುರಂ ದ್ರಷ್ಟುಮಿಚ್ಛಾಮಿ ತಮಿಹಾನಯಮಾಚಿರಂ ಪ್ರಹಿತೋ ಧೃತರಾಷ್ಟ್ರೇಣ ದೂತಃ ಕ್ಷತ್ತಾರಮಬ್ರವೀತ್ ಈಶ್ವರಸ್ತ್ವಾಂ ಮಹಾರಾಜೋ ಮಹಾಪ್ರಾಜ್ಞೋ ದಿದೃಕ್ಷತಿ ಏವಮುಕ್ತಸ್ತು ವಿದುರಃ ಪ್ರಾಪ್ಯ ರಾಜನಿವೇಶನಂ ಅಬ್ರವೀತ್ ಧೃತರಾಷ್ಟ್ರಾಯ ದ್ವಾಸ್ಥಂ ಮಾಂ ಪ್ರತಿಬೋಧಯ ವಿದುರೋಯಮನುಪ್ರಾಪ್ತೋ ರಾಜೇಂದ್ರ ತವ ಶಾಸನಾತ್ ದ್ರಷ್ಟುಮಿಚ್ಛತಿ ತೇ ಪಾದೌ ಕಿಂಕರೋತು ಪ್ರಸಾಧಿಮಾಂ ಪ್ರವೇಶಯ ಮಹಾಪ್ರಾಜ್ಞಂ ವಿದುರಂ ದೀರ್ಘದರ್ಶನಂ ಅಹಂ ಹಿ ವಿದುರಸ್ಯಾಸ್ಯ ನಾಕಾಲ್ಯೋ ಜಾತು ದರ್ಶನೇ ಪ್ರವಿಶಾಂತಃ ಪುರಂ ಕ್ಷತ್ತರ ಮಹಾರಾಜಸ್ಯ ಧೀಮತಃ ನಹಿತೆ ದರ್ಶನೆ ಕಾಲ್ಯೋ ಜಾತು ರಾಜ ಬ್ರವೀದ್ಧಿಮಾಂ ತತಃ ಪ್ರವಿಶ್ಯ ವಿದುರೋ ಧೃತರಾಷ್ಟ್ರ ನಿವೇಶನಂ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಚಿಂತಯಾನಂ ನರಾಧಿಪಂ ವಿದುರೋಹಂ ಮಹಾಪ್ರಾಜ್ಞ ಸಂಪ್ರಾಪ್ತಸ್ತವ ಶಾಸನಾತ್ ಯದಿ ಕಿಂಚನ ಕರ್ತವ್ಯಮಯಮಸ್ಮಿ ಪ್ರಸಾಧಿಮಾಂ ಸಂಜಯೋ ವಿದುರ ಪ್ರಾಪ್ತೋ ಗರ್ಹಯಿತ್ವಾ ತುಮಾಂಗತಃ ಅಜಾತಶತ್ರೋಶ್ವೋ ವಾಕ್ಯಂ ಸಭಾ ಮಧ್ಯೆ ಸ ವಕ್ಷ್ಯತಿ ತಸ್ಯಾದ್ಯ ಕುರುವೀರಸ್ಯ ನ ವಿಜ್ಞಾತಂ ವಚೋ ಮಯಾ ತನ್ಮೇ ದಹತಿ ಗಾತ್ರಾಣಿ ತದಕಾರ್ಷೀತ್ ಪ್ರಜಾಗರಂ ಜಾಗ್ರತೋ ದಹ್ಯಮಾನಸ್ಯ ಶ್ರೇಯೋ ಯದನು ಪಶ್ಯಸಿ ತದ್ಬ್ರೂಹಿ ತ್ವಂ ಹಿನಸ್ತಾತ ಧರ್ಮಾರ್ಥ ಕುಶಲೋ ಹ್ಯಸಿ ಯತಃ ಪ್ರಾಪ್ತಃ ಸಂಜಯಃ ಪಾಂಡವೇಭ್ಯೋ ನ ಮೇ ಯಥಾವನ್ಮನಸಃ ಪ್ರಶಾಂತಿಃ ಸರ್ವೇಂದ್ರಿಯಾಣ್ಯ ಪ್ರಕೃತಿಂ ಗತಾನಿ ಕಿಂ ವಕ್ಷತೀತ್ಯೇವ ಹಿ ಮೇದ್ಯ ಚಿಂತಾ ತನ್ಮೇ ಬ್ರೂಹಿ ವಿದುರತ್ವಂ ಯಥಾವತ್ ಮನೀಷಿತಂ ಸರ್ವಮಜಾತಶತ್ರೋಃ ಯಥಾ ಚ ನಸ್ತಾತ ಹಿತಂ ಭವೇಚ್ಚ ಪ್ರಜಾಶ್ಚ ಸರ್ವಾಃ ಸುಖಿನಾ ಸುಖಿತಾ ಭವೇಯುಃ. 10 ಅಧ್ಯಾಯಗಳಿಂದ ಕೂಡಿದ್ದು ಪ್ರಜಾಗರ ಪರ್ವ. ಪ್ರಜಾಗರ ಅಂದ್ರೆ ಜಾಗೃತವಸ್ಥಾಹ ಅಂತ ವಾದಿರಾಜ ಸ್ವಾಮಿಗಳವರ ವ್ಯಾಖ್ಯಾನ. ಎಚ್ಚರಿಕೆಯ ಅವಸ್ಥೆ. ರಾತ್ರಿಯಲ್ಲೂ ಎಚ್ಚರಿಕೆ ಅಂದ್ರೆ ನಿದ್ರೆ ಬರ್ತಾ ಇಲ್ಲ ಅಂತ. ಯಾಕೆ ನಿದ್ರೆ ಬರ್ತಾ ಇಲ್ಲ ಅಂತ ವಿದುರನೇ ಮಾತಾಡ್ತಾರೆ. ನೆಕ್ಸ್ಟ್ ಶ್ಲೋಕವೇ ಅಲ್ಲಿಂದ ಆರಂಭ.
ಆದ್ದರಿಂದ ಪ್ರಜಾಗರ ಪರ್ವ ಅಂತಂದ್ರೆ ಎಚ್ಚರಿಕೆಯಿಂದ ಇರುವಂತಹ ಪರ್ವ ಅಂತ. ಭಯದಿಂದ ನಿದ್ರೆ ಬರ್ಲಿಲ್ಲ, ಚಿಂತೆಯಿಂದ ನಿದ್ರೆ ಯಾಕೆ ಬರೋದಿಲ್ಲ ಮನುಷ್ಯನಿಗೆ? ಒಂದ ಭಯ, ಒಂದ ಚಿಂತೆ. ಅದನ್ನು ಹೇಳ್ತಾನೆ ವಿದುರ. ಆದ್ದರಿಂದ ಆ ಪ್ರಜಾಗರ ಪರ್ವ 10 ಅಧ್ಯಾಯಗಳಷ್ಟು ದೀರ್ಘವಾಗಿದೆ. ತತ್ರಾಪಿ ಅದರಲ್ಲಿ ಮೊದಲ 2 ಅಧ್ಯಾಯಗಳು ತುಂಬಾ ದೊಡ್ಡದು. 130 ಚಿಲ್ಲರೆ ಶ್ಲೋಕ ಮೊದಲನೇ ಅಧ್ಯಾಯದಲ್ಲಿ, 80 ಚಿಲ್ಲರೆ ಶ್ಲೋಕ 2ನೇ ಅಧ್ಯಾಯದಲ್ಲಿ. ತುಂಬಾ ಸುಂದರವಾಗಿರತಕ್ಕಂಥದ್ದು. ಅಲ್ಲಲ್ಲಿ ರಾಜರು ಆ ಶ್ಲೋಕಗಳಿಗೆ ಅರ್ಥವನ್ನು ಹೇಗೆ ಮಾಡಬೇಕು, ಅಲ್ಲಲ್ಲಿಯ ವಿದುರ ನೀತಿಯ ವಾಕ್ಯಗಳಿಗೆ ಪದಗಳನ್ನು ಹೇಗೆ ಅರ್ಥೈಸ್ಬೇಕು, ಚಿಂತನೆ ಮಾಡಬೇಕು ಅಂತ ವ್ಯಾಖ್ಯಾನ ಮಾಡಿ ಪರಮೋಪಕಾರವನ್ನು ಮಾಡಿದ್ದಾರೆ. ಅವರ ಅನುಗ್ರಹದಿಂದ ನಾವು ವಿದುರ ನೀತಿಯ ಅನುಸಂಧಾನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ವಿದುರ ಬೇರೆ ಯಾರೂ ಅಲ್ಲ, ಯಮಧರ್ಮರಾಜರ ಅವತಾರ, ನಿಷ್ಠುರ ಧರ್ಮ ಪ್ರತಿಪಾದಕ. ಧರ್ಮರಾಜನು ಯಮಧರ್ಮರಾಜರ ಅವತಾರವೇ ಆಗಿದ್ರೂ ಕೂಡ ಅವನು ಎಲ್ಲರ ಮೇಲೆ ಅನುಕಂಪೆ. ವಿದುರರಿಗೆ ಹಾಗಿಲ್ಲ, ಇದ್ದದ್ದನ್ನ ಇದ್ದ ಹಾಗೆ ಹೇಳಿಬಿಡುವಂಥದ್ದು. ನಿಷ್ಠುರ ಧರ್ಮ ಪ್ರತಿಪಾದಕರು. ನಿಷ್ಠುರ ಧರ್ಮ ಪ್ರತಿಪಾದಕರಾದ ವಿದುರ ಯಮದೇವರ ಅವತಾರ. ಯಮ ಕಿವಿಗೆ ಅಭಿಮಾನಿ ಅಂತ ಹೇಳಿ ಶ್ರೀಮದಾಚಾರ್ಯರ ವಾಕ್ಯ. ಮಿತ್ರೋ ಯಮಶ್ಚ ವರುಣಃ ಕುಬೇರಶ್ಚ ದಿಗೀಶ್ವರ ಶ್ರೋತ್ರಾಭಿಮಾನಿನ ಸರ್ವೇ ಅಂತ ಹೇಳಿ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ದಿಗ್ದೇವತೆಗಳ ಬಗ್ಗೆ ತಿಳಿಸಿಕೊಡುವಾಗ ಯಮಧರ್ಮರಾಜರನ್ನ ನಮ್ಮ ಕಿವಿಗೆ ಅಭಿಮಾನಿ ದೇವತೆ ಅಂತ ಕರೆದಿದ್ದಾರೆ. ದಿಕ್ಕುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳೆಲ್ಲ ಯಾರಿದ್ದಾರೋ ಅವರೆಲ್ಲ ಕಿವಿಗೆ ಅಭಿಮಾನಿಗಳಾದಂತಹ ದೇವತೆಗಳು. ಮಿತ್ರ, ಯಮ, ವರುಣ, ಕುಬೇರ, ಚಂದ್ರ ಇವರೆಲ್ಲ. ಅದರಲ್ಲಿ ಯಮಧರ್ಮರಾಜರು ಕಿವಿಗೆ ಅಭಿಮಾನಿ ದೇವತೆಗಳಾದ್ದರಿಂದ ಅವರು ಹೇಳಿದ ಮಾತುಗಳನ್ನ ಅವರೇ ನಮ್ಮ ಕಿವಿಯಲ್ಲಿ ನಿಂತು ಕೇಳಿಸಲಿ ಅಂತ ಯಮಾಂತರ್ಯಾಮಿಯಾಗಿರ್ತಕ್ಕಂತಹ ಬದ್ರಿನಾರಾಯಣ ದೇವರು, ಅವರ ಮಗ ಪ್ರಾಣಸ್ಥ, ಆ ಭಗವದ್ ರೂಪದ ಅನುಸಂಧಾನವನ್ನ ನಾವು ಭಕ್ತಿಯಿಂದ ಮಾಡ್ಕೊಳ್ತಾ ಹೇಳ್ತಾನೆ. ವೈಶಂಪಾಯನರು ಹೇಳ್ತಾರೆ, ಸಂಜಯನನ್ನ ಕಳಿಸಿಬಿಟ್ಟ ಮಧ್ಯರಾತ್ರಿಯಲ್ಲಿ, ಮಲ್ಕೋ ಹೋಗಪ್ಪ ನೀನು ಅಂತ. ದ್ವಾರಪಾಲಕನಿಗೆ ಹೇಳ್ತಾನೆ, ಹೋಗ್ ನನಗೆ ವಿದುರನ್ ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ, ಬೇಗ ಕರ್ಕೊಂಬ ಅವನ್ನ ಅಂತ. ಆ ದ್ವಾರಪಾಲಕ ಏನ್ ಮಾಡ್ದ, ದೂತನಿಗೆ ಹೇಳ್ದ. ಆ ದೂತ ಓಡಿಬಿಟ್ಟ. ನೋಡಿ, ಒಬ್ಬ ರಾಜ ಎದ್ದಿದ್ದಾನೆ ಅಂದ್ರೆ ರಾಜನನ್ನ ನೋಡ್ಕೊಳ್ಲಿಕ್ಕಾಗಿ 100 ಜನ ಕೆಲಸದವ್ರು ಎದ್ದಿರ್ಬೇಕು ಅವಾಗ. ಧೃತರಾಷ್ಟ್ರ ಯಾವಾಗ ಹೇಳ್ದ, ದೂತ ನೇರವಾಗಿ ವಿದುರನ ಹತ್ರಕ್ಕೆ ಬಂದ. ರಾತ್ರಿ ಆಗಿದೆ. ಅವನು ಸಾಧಕ ಜೀ ವಿದ್ಯಾರತೇರ್ ವಿದುರೋ ನಾಮ ತಸ್ಯ ಅಂತ ವಿದ್ಯೆಯಲ್ಲಿ ಶಾಸ್ತ್ರವಿದ್ಯೆ, ಅಧ್ಯಾತ್ಮ ವಿದ್ಯಾನ ಸಾ ವಿದ್ಯಾಯ ವಿಮುಕ್ತಯೇ, ವಿಷ್ಣು ಪುರಾಣದ ವಾಕ್ಯ. ಮೋಕ್ಷಕ್ಕೆ ಯಾವುದು ಸಾಧಕವಾಗ್ತದೋ ಅದು ವಿದ್ಯೆ ಅಂತ. ಒಳ್ಳೆ ವಿದ್ಯೆ ಇದೆ ಈ ಲೌಕಿಕದಲ್ಲಿ ಪ್ರಯೋಜನಕ್ಕಿಲ್ಲ, ಅದು ಮೋಕ್ಷ ಸಾಧನೆಗಲ್ಲ, ಲೌಕಿಕ ವಿದ್ಯೆ ಅದು. ಆದ್ದರಿಂದ ಮೋಕ್ಷ ಸಾಧನೀಭೂತವಾದ ಶ್ರೇಯಸ್ಸನ್ನ ತಂದು ಕೊಡತಕ್ಕಂತಹ ಸದ್ವಿದ್ಯೆಯಲ್ಲಿ ನಿರಂತರ ಆಸಕ್ತಿಯನ್ನ ಹೊಂದಿದ್ದ. ಆದ್ದರಿಂದ ಪುತ್ರೋ ವ್ಯಾಸಸ್ಯ ಸಮ್ಮತಃ ಅಂತಾರೆ. ಜ್ಞಾನ ಕಾರ್ಯಕ್ಕಾಗಿ ಅವತಾರ ಮಾಡಿದ ವೇದವ್ಯಾಸ ದೇವರ ಸಮ್ಮತಿಯನ್ನ ಪಡೆದ ಮಗ, ಅಷ್ಟು ಜ್ಞಾನಿ ಅಂತ ತಾತ್ಪರ್ಯ. ಅಂತಹ ವಿದುರ ಮಲಗಿದ್ದಾನೆ ಅಂತ ಹೇಳಲಿಕ್ಕಿಲ್ಲ. ಆಚಾರ್ಯರು ಹೇಳ್ತಾರೆ, ಆದಷ್ಟು ನಿದ್ದೆಯನ್ನ ಕಡಿಮೆ ಮಾಡಬೇಕು ಅಂತ. ಶಾಸ್ತ್ರಾಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಶಕ್ಯೇತು ನಿದ್ರಾ ಅಂತ. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಭ್ಯಸೇತ್. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ನೀಡಿದಂತಹ ದೊಡ್ಡ ಆದೇಶ ನಮಗಿದು. ಶ್ರವಣಾದಿಗಳಿಲ್ಲದೆ ಒಂದು ಕ್ಷಣವೂ ಇರಬಾರದು. ನಾನಿವತ್ತು ಶ್ರವಣ ಮಾಡಿಲ್ಲ, ನಾನಿವತ್ತು ಶಾಸ್ತ್ರ ಚಿಂತನೆಯನ್ನ ಮಾಡಿಲ್ಲ ಅಂತಂದ್ರೆ ಅದು ವ್ಯರ್ಥ ಜೀವನ ಅಂತ. ಆ ದೃಷ್ಟಿಯಲ್ಲಿ ವೇದವ್ಯಾಸ ದೇವರ ಮಗನಾಗಿ ವೇದವ್ಯಾಸ ದೇವರು ಕೊಟ್ಟ ಶಾಸ್ತ್ರದ ನಿರಂತರ ಅನುಸಂಧಾನವನ್ನ ಮಾಡ್ತಾ ಇದ್ದ ಮಹಾನುಭಾವ ಅವನ ಹತ್ರಕ್ಕೆ ಬರ್ತಾನೆ. ನಿನ್ನನ್ನ ಮಹಾರಾಜ, ಮಹಾಪ್ರಾಜ್ಞ, ಅವನು ಒಳ್ಳೆ ಜ್ಞಾನಿ, ಧೃತರಾಷ್ಟ್ರ ನಿನ್ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ, ನೀನ್ ಬರ್ಬೇಕಂತೆ. ತತ್ಕ್ಷಣಕ್ಕೆ ಓಡಿ ಬಂದ ವಿದುರ. ಹಾಗೇ ಬಂದ್ಬಿಟ್ನಂತೆ. ದ್ವಾರಪಾಲಕನಿಗೆ ಹೇಳ್ದ, ವಿದುರ ಬಂದಿದ್ದೇನೆ, ಧೃತರಾಷ್ಟ್ರನ ನೋಡ್ಬೇಕು, ಅವ್ರಿಗೆ ಹೇಳು ಅಂತ. ದ್ವಾರಪಾಲಕ ಓಡ್ ಬಂದ. ಸ್ವಾಮಿ, ವಿದುರ ಬಂದಿದ್ದಾನೆ, ನೀ ಆದೇಶ. ನಿನ್ನ ನೋಡಿ ದ್ರಷ್ಟುಮಿಚ್ಛತಿ ತೇ ಪಾದವು, ನಿನ್ನ ಪಾದಕಮಲಗಳನ್ನ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ.
ಎಷ್ಟು ಭಕ್ತಿ ಅಣ್ಣನ ಮೇಲೆ ನೋಡಿದು ವಿದುರನಿಗೆ. ನಿನ್ನ ಪಾದಗಳನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ, ಏನ್ ಮಾಡ್ಲಿ? ಕರ್ಕೊಂಬಾರಪ್ಪ. ಮಹಾಪ್ರಾಜ್ಞಂ ದೀರ್ಘದರ್ಶನಂ, ವಿಶೇಷಣಗಳೇ ಸಾಕು. ಮಹಾಜ್ಞಾನಿ, ದೀರ್ಘ ದೃಷ್ಟಿ ಉಳ್ಳಂತಹ ಅವನನ್ನ ಕರ್ಕೊಂಬಾ. ನಾನು ಈಗಿಲ್ಲ, ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅಂತ ನಾನು ಹೇಳೋ ಹಾಗೆ ಇಲ್ಲ. ಅವನಿಗೆ ಕರ್ಕೊಂಬಾ, ಅವನ್ನ ಬೇಗ ಕರ್ಕೊಂಬರಬೇಕು ಅಂತ ಆದೇಶ ಮಾಡಿದಾಗ ದ್ವಾರಪಾಲಕ ಬಂದು, ಸ್ವಾಮಿ, ಮಹಾರಾಜನ ಅಂತಃಪುರಕ್ಕೆ ನೀನು ಪ್ರವೇಶ ಮಾಡಬೇಕು. ಅಕಾಲ ಅಲ್ಲ ಇದು, ನಾಳೆ ಇವತ್ತು ಮತ್ತೆ ಯಾವ ಪ್ರಶ್ನೆನೂ ಇಲ್ಲ. ನೀನ್ ಯಾವ ಕಾಲಕ್ಕೆ ಬೇಕಾದ್ರೂ ಅಂತಃಪುರಕ್ಕೆ ನಿನಗೆ ಪ್ರವೇಶ ಇದೆ ಅಂತ ರಾಜ ಹೇಳಿದ್ದಾನೆ, ಬರಬೇಕು ಅಂತ. ಆಗ ವಿದುರ ಧೃತರಾಷ್ಟ್ರನ ಮನೆಗೆ ಬಂದು ಕೈ ಮುಗಿದು, ಚಿಂತಯಾನಂ ನರಾಧಿಪಂ, ನೋಡಿದ ತಕ್ಷಣ ಗೊತ್ತಾಯ್ತು ಯಾವುದೋ ಚಿಂತೆಯಲ್ಲಿದ್ದ ಅಂತಹ ರಾಜನ್ ನೋಡಿ, ಅಪ್ಪ ಅಣ್ಣ, ನಿನ್ನ ಆಜ್ಞೆ ಅಂತ ನಾನು ಬಂದಿದ್ದೇನಪ್ಪ, ನಾನೇನ್ ಮಾಡ್ಬೇಕು? ಪ್ರಸಾಧಿಮಾಂ, ಆದೇಶ ಮಾಡು, ಏನ್ ಮಾಡ್ಬೇಕು ಹೇಳಿ, ನನ್ನಿಂದ ಮಾಡ್ತೇನೆ ಧೃತರಾಷ್ಟ್ರ ಅಂದ. ಸಂಜಯ ಬಂದ, ನನ್ ಬಾಯಿಗೆ ಬಂದಂಗ್ ಬೈದ್ ಹೊರಟೋದ. ಎಂಥ ಮಾತು ನೋಡಿ, ಗರ್ಹೈತ್ವಾತು ಮಾಂಗತಃ, ಬಂದ ಬೈದ ಹೋದ. ನಾಳೆ ಬೆಳಗ್ಗೆ ಸಭೆಯಲ್ಲಿ ಅಜಾತ ಶತ್ರುವಿನ ಮಾತನ್ನು ಹೇಳ್ತಾನೆ. ಅಜಾತ ಶತ್ರು ಅಂದ್ರೆ ಯಾರು ಅಂತ ನಾನು ಹೇಳಿದ್ದೇನೆ, ಮತ್ತೆ ಪ್ರತ್ಯೇಕ ಹೇಳಲಿಕ್ಕೆ ಹೋಗೋದಿಲ್ಲ. ಧರ್ಮರಾಜ ಯುಧಿಷ್ಠಿರ ಅಜಾತ ಶತ್ರು ಏನ್ ಹೇಳ್ಕಳಿಸಿದ್ದಾನೆ ಅದನ್ನ ನಾಳೆ ಹೇಳ್ತಾನೆ. ನನ್ ಬೈದ ಹೊರಟು ಹೋಗ್ಬಿಟ್ಟ, ನನಗೆ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವನ್ ಏನ್ ಹೇಳಿದ್ದಾನೆ, ಏನ್ ಕಥೆ ಒಂದು ಗೊತ್ತಾಗ್ತಿಲ್ಲ. ತನ್ಮೇ ದಹತಿ ಗಾತ್ರಾಣಿ, ಆ ಚಿಂತೆ ಏನ್ ಹೇಳ್ಕಳಿಸಿದ್ದಾನೆ, ನಾಳೆ ಬೆಳಗ್ಗೆ ಸಭೆಯಲ್ಲಿ ಸಂಜೆ ಏನ್ ಹೇಳ್ತಾನೆ, ಆ ಚಿಂತೆ ನನ್ನ ದೇಹವನ್ನ ಸುಡ್ತಾ ಇದೆ. ಚಿತೆ ಚಿಂತೆ ಎರಡಕ್ಕೂ 1-0 ಅನುಸ್ವಾರ ವ್ಯತ್ಯಾಸ ಅಂತ ಹೇಳ್ತಾರೆ. ಚಿತಾ ಚಿಂತಾ ಅಂತ. ಚಿತಾ ದಹತಿ ಗಾತ್ರಾಣಿ ಚಿಂತಾ ದಹತಿ ಜೀವಿತಂ ಅಂತ. ಚಿತೆ ದೇಹವನ್ನ ಸುಟ್ರೆ ಚಿಂತೆ ಜೀವನವನ್ನೇ ನಾಶ ಮಾಡಿಬಿಡುತ್ತಂತೆ. ಅಂಥ ಚಿಂತೆ, ಆ ಚಿಂತೆ ನನ್ನನ್ನ ಸುಡ್ತಾ ಇದೆಪ್ಪ, ನನ್ನ ಶರೀರವನ್ನ ಸುಡ್ತಾ ಇದೆ. ಆದ್ದರಿಂದ ತದಕಾರ್ಷೀತ್ ಪ್ರಜಾಗರಂ, ಆ ಚಿಂತೆ ನನ್ನನ್ನ ಸುಡ್ತಾ ಇದೆ. ಆ ಚಿಂತೆ ನನ್ನನ್ನ ಸುಡ್ತಾ ಇದೆಯಲ್ಲ, ಬೆಂಕಿ ನನ್ನನ್ನು ಎದ್ದಿರುವಂತೆ ಮಾಡ್ತಿದೆ. ಜಾಗರಣೆ, ಏಕಾದಶಿ ಜಾಗರಣೆ ಅಂತಾರಲ್ಲ ಹಾಗೆ ನನ್ನನ್ನ ಜಾಗರಣೆ ಮಾಡಿಸ್ತಾ ಇದೆ. ಆದ್ದರಿಂದ ಈ ನೋವಾದ್ರೆ, ದೇಹಕ್ಕೆ ನೋವಾದ್ರೆ ನೋವಿಗೆ ನಿದ್ದೆ ಬಂದು ಬಿಡತ್ತೆ. ನಿದ್ದೆಯಲ್ಲಿ ಹೀಲಪ್ ಆಗೋದು ಗೊತ್ತಾಗೋದಿಲ್ಲ ದೇಹಕ್ಕೆ. ಮನಸ್ಸಿಗಾದಂತಹ ಚಿಂತೆ ನಿದ್ದೆ ಬರಲ್ಲ. ದೇಹಕ್ಕಾದ ಗಾಯ ನಿಧಾನವಾಗಿ ಮಾಸತ್ತೆ. ಆದ್ರೆ ಒಮ್ಮೆ ಮನುಷ್ಯನ ಮನಸ್ಸಿಗೆ ಆದಂತಹ ಕೆಟ್ಟ ಮಾತುಗಳಿಂದ ಆದಂತಹ ಗಾಯ ಅಷ್ಟು ಸುಲಭಕ್ಕೆ ಅದು ಮರೆಯೋದಿಲ್ಲ, ಅದು ಹೋಗೋದಿಲ್ಲ. ಆದ್ದರಿಂದ ನನಗೆ ನಾನು ಸುಟ್ಟು ಹೋಗ್ತಾ ಇದ್ದೇನೆ. ಅದಕ್ಕೆ ನೀ ಏನ್ ಮಾಡ್ಬೇಕೀಗ? ಧರ್ಮಾರ್ಥಗಳಲ್ಲಿ ನೀನು ಕುಶಲನಾಗಿದ್ದೀಯಲ್ವೇನಪ್ಪ, ಆದ್ದರಿಂದ ನನಗೆ ಯಾವುದು ಶ್ರೇಯಸ್ಸೋ ಅದನ್ನ ಹೇಳಬೇಕು ಅಂತ ನಾನು ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೇಳು. ಸಂಜಯ ಪಾಂಡವರ ಮನೆಯಿಂದ ಬಂದು ಬೈದ ಹೋದ. ಬಂದು ಹೋದಾಗಿಂದ ನನ್ನ ಮನಸ್ಸಿಗೆ ಹೇಳ್ತಾನೆ, ಪ್ರಶಾಂತಿ, ಸಮಾಧಾನವೇ ಇಲ್ಲ, ಶಾಂತಿನೇ ಇಲ್ಲ. ಸರ್ವೇಂದ್ರಿಯಾಣಿ ಅಪ್ರಕೃತಿಂಗತಾನಿ, ನನ್ನ ಇಂದ್ರಿಯಗಳು ಯಾವಾಗ್ಲೂ ಹೇಗಿರತ್ತೆ ಹಾಗಿಲ್ಲ. ನಾಳೆ ಅವನು ಏನ್ ಹೇಳ್ತಾನೆ ಅನ್ನೋದೇ ಚಿಂತೆ. ಯುದ್ಧಕ್ಕೆ ರೆಡಿ ಅಂತಾನ, ನನ್ನ ಮಕ್ಕಳನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೋ ಅದೇ ನನ್ನ ಆಲೋಚನೆ. ನನ್ನ ತಲೆ ತುಂಬಾ ಅದೇ ಇರುವಂಥದ್ದು ಚಿಂತೆ. ಏನ್ ಮಾಡ್ಬೇಕು? ಆದ್ದರಿಂದ ಧರ್ಮರಾಜನ ಅಭಿಪ್ರಾಯ ಏನಿದೆ ಹೇಳು. ಅವನ ಅಭಿಪ್ರಾಯ ಏನು ನನಗೊಂದ್ ಸ್ವಲ್ಪ ಹೇಳು ನೀನು. ಅವನ ಮನ್ಸಲ್ಲಿ ಏನಿದೆ ಅಷ್ಟ ಅಲ್ಲದೆ ಶ್ರೇಯಸ್ಸಿಗೆ ಸಾಧಕವಾದ ವಿಷಯಗಳನ್ನ ನೀನ್ ನನಗೆ ಹೇಳಬೇಕು ಅಂದಾಗ, ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತನ್ನಲ್ಲ, ಸಾಮಾನ್ಯವಾಗಿ ನಿದ್ದೆ ಯಾಕೆ ಬರಲ್ಲ ಪ್ರಶ್ನೆ.
ನಿದ್ದೆ ಯಾಕೆ ಬರಲ್ಲ? ಸಿಕ್ಕಾಪಟ್ಟೆ ಊಟ ಮಾಡಿಬಿಟ್ಟಿದ್ದೇರಿ, ಹೊಟ್ಟೆ ಎಲ್ಲ ಉಬ್ಬರ ಆಗೋಗಿದೆ, ಅದಕ್ಕೆ ನಿದ್ರೆ ಬರ್ತಾ ಇಲ್ಲ. ನಾವಂದ್ರೆ ವಿದುರ ಹೇಳ್ತಾನೆ, ನಿದ್ರೆ ಯಾರಿಗೆ ಯಾಕೆ ಬರೋಲ್ಲ ಅಂತ. ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಕೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಃ ಕಚ್ಚಿದೇತೈರ್ಮಹಾದೋಷೈಃ ನ ಸ್ಪೃಷ್ಟೋಸಿ ನರಾಧಿಪ ಕಚ್ಚಿಚ್ಚ ಪರವಿತ್ತೇಷು ಗೃಧ್ನನ್ ನ ಪರಿತಪ್ಯಸೆ. ಅಭಿಯುಕ್ತಂ ಬಲವತಾ, ಬಲವತಾ ಅಭಿಯುಕ್ತಂ, ದ್ವೇಷ ಮಾಡಿಕೊಳ್ಳೋದು ಯಾರ ಜೊತೆಯಲ್ಲಿ? ಬಲಶಾಲಿಗಳಾದ ವ್ಯಕ್ತಿಯ ಜೊತೆಯಲ್ಲಿ ದ್ವೇಷ ಮಾಡೋದು. ಬಲಶಾಲಿಗಳ ನಮಗಿಂತ ಹೆಚ್ಚು ಬಲದಿಂದ ಕೂಡಿದ ವ್ಯಕ್ತಿಗಳ ಜೊತೆಯಲ್ಲಿ ಹೋರಾಡುವಕ್ಕೆ ರೆಡಿ ಆಗುವಂಥದ್ದು, ಯುದ್ಧಕ್ಕೆ ರೆಡಿ ಆಗುವಂಥದ್ದು. ಅಥವಾ ದೊಡ್ಡವರಿಂದ ಏಟು ತಿಂದು ಕೂತ್ಕೊಳ್ಳೋದು, ಮಾನಸಿಕವಾಗೂ ಇರಬಹುದು, ದೈಹಿಕವಾಗೂ, ಎರಡು ರೀತಿಯಲ್ಲಿ. ದೊಡ್ಡವರ ನಮಗಿಂತ ಬಲಶಾಲಿಗಳಾದ ವ್ಯಕ್ತಿಗಳ ಜೊತೆಯಲ್ಲಿ ಗಲಾಟೆ ಮಾಡ್ಕೊಂಡಿರೋವಂಥದ್ದು, ಅವನಿಗೆ ನಿದ್ದೆ ಬರಲ್ಲ. ದುರ್ಬಲಂ, ಬಲ ಇಲ್ಲ. ದುರ್ಬಲಂ, ಕೈಲಿ ಏನು ಮಾಡ್ಲಿಕ್ಕೆ ಆಗೋಲ್ಲ, ಅವನಿಗೂ ನಿದ್ದೆ ಬರಲ್ಲ. ಹೀನ ಸಾಧನಂ, ಲೈಫಲ್ಲಿ ಏನ್ ಅಚೀವ್ಮೆಂಟು ಇಲ್ಲ, ತಿಂದ ಮಲಗದ ತಿಂದ, ಅಷ್ಟು ಬಿಟ್ರೆ ಹೇಳ್ಕೊಳ್ಳಿಕ್ಕೆ ಅಂತ ನನ್ನದ್ದು ಎನ್ನುವಂತಹ ಒಂದೇ ಒಂದು ಸಾಧನೆ ಯಾರಿಗಿಲ್ಲ. ಒಂದು ಹಂತ ಆದ್ಮೇಲೆ ಬೇರೆಯವರ ಸಮಾಜವನ್ನ, ಜೀವನದಲ್ಲಿ ಒಂದು ಲೆವೆಲ್ಗೆ ಸಾಧನೆಯನ್ನ ಮಾಡಿದ ವ್ಯಕ್ತಿಗಳನ್ನ ನೋಡಿ ರಾತ್ರಿ ಅನುಸಂಧಾನ ಮಾಡುವ ನಿದ್ದೆ ಬರಲ್ಲ. ನಾರಾಯಣ. ಆಮೇಲೆ ಕೃತಸ್ವಂ, ಬೇಕಾದಷ್ಟು ಸಂಪತ್ತಿತ್ತು, ಎಲ್ಲ ಕಳ್ಕೊಂಡ್ಬಿಟ್ಟ. ಇದ್ದ ಸಂಪತ್ತನ್ನೆಲ್ಲವನ್ನ ಯಾರು ಕಳೆದುಕೊಂಡಿದ್ದಾನೆ, ಆ ಸಂಪತ್ತನ್ನ ನೆನಪು ಮಾಡ್ಕೊಳ್ತಾ ನಿದ್ದೆ ಬರಲ್ಲ ಅವನಿಗೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಕಾಮಿನಂ, ಶಾಸ್ತ್ರ ವಿರುದ್ಧವಾದ ಕಾಮ, ಆಸೆ. ವಾಸುದೇವ, ಪರಸ್ತ್ರೀ ಪರಪುರುಷರ ಮೇಲಿನ ಆಸೆ, ಕಾಮಿ, ಅಂತಹ ವ್ಯಕ್ತಿಗೂ ರಾತ್ರಿ ನಿದ್ದೆ ಬರಲ್ಲ. ಪ್ರಜಾಗರಾಹ, ಚೋರಂ, ಕೊನೆ ಕಳ್ಳ. ಕಳ್ಳರ ಕೆಲಸವೇ ರಾತ್ರಿ ತಾನೆ. ಈಗೆಲ್ಲ ಬೆಳಗ್ಗೆನೆ ಕಳ್ಳರಿರ್ತಾರೆ, ಇರ್ಲಿ, ಸಾಮಾನ್ಯವಾಗಿ ಎಲ್ಲ ಮಲಗಿದ್ದಾಗ ಎದ್ದೇಳುವವರು ಕಳ್ಳ. ವಾಸುದೇವ. ಆದ್ದರಿಂದ ಕಾಮಿನಂ, ಕಾಮಿ, ಕೊನೆಯವನು ಯಾರು? ಚೋರ, ಕಳ್ಳ. ಇಷ್ಟು ಜನಗಳಿಗೆ ಪ್ರಜಾಗರಾಹ ಆವಿಶಂತಿ. ಪ್ರಜಾಗರಾಹ ಅಂತಂದ್ರೆ ಜಾಗ್ರತ ಅವಸ್ಥಾಹ ಅಂತ ವಾದಿರಾಜ ಸ್ವಾಮಿ ವ್ಯಾಖ್ಯಾನ. ಅವನಿಗೆ ನಿದ್ದೆ ಇಲ್ಲ. ಆದ್ದರಿಂದ ರಾಜ, ನಾನು ಮೇಲೆ ಹೇಳಿದ ದೋಷಗಳಲ್ಲಿ ನಿನಗೆ ಯಾವುದೇ ಒಂದು ದೋಷ ಇಲ್ಲ ತಾನೇ? ಎಂಥ ಮಾತುಗಳು ನೋಡಿ ವಿದುರನದ್ದು. ಯಾವ ದೋಷವೂ ಬಲವಂತರ ಜೊತೆಯಲ್ಲಿ ದ್ವೇಷ, ದೌರ್ಬಲ್ಯ, ಹೀನ ಸಾಧನತ್ವ, ಸಂಪತ್ ಕಳ್ಕೊಂಡಿರುವಂಥದ್ದು, ಕಾಮ, ಕಳ್ಳತನ, ಯಾವ ದೋಷವೂ ನಿನ್ನಲ್ಲಿಲ್ಲ ತಾನೇ? ಬೇರೆಯವರಲ್ಲಿ ಇರುವಂತಹ, ಬೇರೆಯವರ ಸಂಪತ್ತನ್ನ ನೋಡಿ ಅದರ ಮೇಲೆ ನೀನು ಆಸೆ ಪಡ್ತಾ ಇಲ್ಲ ತಾನೆ? ಬೇರೆಯವರ ಸಂಪತ್ತಿನ ಮೇಲಿನ ಆಸೆ ಚಿಂತೆ ಕಾರಣ ಆಗತ್ತೆ, ಆ ಚಿಂತೆ ಎಚ್ಚರ ಕಾರಣ ಆಗತ್ತೆ, ನಿದ್ದೆ ದೂರ ಮಾಡುತ್ತೆ. ಏನಪ್ಪಾ ನೋಡಿ, ವಿದುರ ಆಡ್ತಾನೆ ಅಂದ್ರೆ ಪಾಠ ಮಾಡ್ತಾನೆ ಅಂತ. ಪಾಠವಲ್ಲದ ವ್ಯರ್ಥವಾದ ಮಾತು ಮಹಾನುಭಾವನ ಬಾಯಲ್ಲಿ ಬಂದಿದ್ದಿಲ್ಲ. ಅದು ವೈಭವ ನಮ್ಮ ವಿದುರರದ್ದು. ಧೃತರಾಷ್ಟ್ರ ಅಂದ್ಬಿಟ್ಟ, ಶ್ರೋತುಮಿಚ್ಛಾಮಿ ತೇ ಧರ್ಮ್ಯಂ ಪರಂ ನೈಶ್ರೇಯಸಂ ವಚಃ ಅಸ್ಮಿನ್ ರಾಜಋಷಿ ವಂಶೇ ಹಿ ತ್ವಮೇಕಃ ಪ್ರಾಜ್ಞ ಸಮ್ಮತಃ. ಎಂಥ ಮಾತು ಹೇಳಿದ್ಯಯ್ಯ. ನೈಶ್ರೇಯಸಂ ಪರಂ ಧರ್ಮ್ಯಂ ವಚಃ ತೇ ಶ್ರೋತುಮಿಚ್ಛಾಮಿ. ನೈಶ್ರೇಯಸಂ,
ಮೋಕ್ಷಕ್ಕೆ ಸಾಧನವಾಗತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮಾರ್ಥಗಳಿಂದ ಕೂಡಿದಂತಹ ಮಾತುಗಳನ್ನ ನಿನ್ನಿಂದ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಯಾಕೆ ನೀನೇ ಯಾಕೆ? ದ್ರೋಣಾಚಾರ್ಯರಿದ್ದಾರೆ, ಅಧ್ಯಯನ ಮಾಡಿದ ಬ್ರಾಹ್ಮಣರು, 400 ವರ್ಷ ಅಧ್ಯಯನ ಮಾಡಿದಂತಹ ಭೀಷ್ಮರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ. ಇವರೆಲ್ಲ ಇರೋ ಕಾಲಕ್ಕೆ ದಾಸೀಪುತ್ರನಾಗಿರ್ತಕ್ಕಂತಹ ವಿದುರ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಧರ್ಮಜ ಧೃತರಾಷ್ಟ್ರ ಉತ್ತರ ಕೊಡ್ತಾನೆ, ಅಸ್ಮಿನ್ ರಾಜಋಷಿ ವಂಶೆ, ಈ ವಂಶದಲ್ಲಿ ಬಂದಿರತಕ್ಕ ಎಲ್ಲ ಮಹಾನುಭಾವರಾದ ರಾಜರುಗಳು ಏನೋ ಜೀವನ ರಾಜನಾಗಿದ್ದೇನೆ ಮಜಾ ಮಾಡ್ಕೊಂಡು ಸತ್ತೋಗೋಣ ಅಂತ ಬಂದವರಲ್ಲ. ಸಾಮಾನ್ಯವಾಗಿ ಎಲ್ಲ ರಾಜಋಷಿಗಳೇ, ರಾಜರು ಹೌದು, ಋಷಿಗಳು ಹೌದು. ಅಂತಹ ಈ ರಾಜಋಷಿಗಳಿಂದ ಕೂಡಿದ ವಂಶದಲ್ಲಿ ತ್ವಮೇಕಃ ಪ್ರಾಜ್ಞಸಮ್ಮತಃ, ಜ್ಞಾನಿಗಳಿಗೆ ಸಮ್ಮತನಾಗಿರತಕ್ಕಂಥವನು ಪ್ರಾಜ್ಞಸತ್ತಮಃ. ಇದ್ದಾರೆ, ಜ್ಞಾನಿಗಳಿದ್ದಾರೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಅಸುರಾವೇಶವಿಲ್ಲದ, ಕಲಿಪ್ರಭಾವವಿಲ್ಲದ ಜ್ಞಾನಿ ಮೂರ್ಧನ್ಯ, ಜ್ಞಾನಿ ಶ್ರೇಷ್ಠ ನೀನು. ವಿದುರನಿಗೆ ಅಸುರಾವೇಶವಿಲ್ಲ, ಅವನು ಜ್ಞಾನಿ ಮೂರ್ಧನ್ಯ ಅನ್ನೋದು ಪ್ರಸಿದ್ಧ. ಅದಕ್ಕೆ ಧೃತರಾಷ್ಟ್ರ ಹಾಕಿದ ಹಿ ಅಲ್ವಾ. ಭೀಷ್ಮರಂತಹ 400 ವರ್ಷಗಳಷ್ಟು ದೀರ್ಘವಾದ ಅವಧಿಯಲ್ಲಿ ಶಸ್ತ್ರಾಧ್ಯಯನ ಮಾಡಿದ ವ್ಯಕ್ತಿಗಳೂ ಒಪಿನಿಯನ್ ಅನ್ನ, ವಿದುರನನ್ನ ಕೇಳ್ತಾ ಇದ್ರು ಅಂತಂದ್ರೆ ಇನ್ನೆಷ್ಟು ದೊಡ್ಡ ಮಟ್ಟದ ಜ್ಞಾನಿ ಆಗಿರಬೇಡ, ಮಹಾನುಭಾವ ಅಂತ ನಾವು ಅನುಸಂಧಾನ ಮಾಡಬೇಕಾಗುತ್ತೆ. ಆದ್ದರಿಂದ ನೀ ಏನ್ ಮಾಡ್ಬೇಕು? ನನಗೆ ಮೋಕ್ಷ ಸಾಧನೀಭೂತವಾದ ಶ್ರೇಷ್ಠವಾದ ಧರ್ಮವನ್ನ ಉಪದೇಶ ಮಾಡಬೇಕು. ಅದಕ್ಕೆ ವಿದುರ ಅಂತಾನೆ, ಚಿಂತೆಯ ವಿಷಯದಲ್ಲಿ ಮೊದಲು ಮಾತಾಡ್ತಾನೆ. ರಾಜಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯಾಪಿ ಯಃ ಪ್ರಿಯ ಪ್ರೇಷ್ಯಂತೆ ಪ್ರೇಷಿತಶ್ಚೈವ ಧೃತರಾಷ್ಟ್ರ ಯುಧಿಷ್ಠಿರಂ ವಿಪರೀತಃ ಸಪುತ್ರಸ್ತ್ವಂ ಭಾಗಧೇಯೇನ ಲಂಭಿತಃ. ಧೃತರಾಷ್ಟ್ರ ಅಣ್ಣ, ರಾಜಲಕ್ಷಣ ಸಂಪನ್ನ, ಎಲ್ಲ ರಾಜರ ಲಕ್ಷಣಗಳಿಂದ ಕೂಡಿದಂತಹ, 3 ಲೋಕಗಳಿಗೆ ಅತ್ಯಂತ ಪ್ರಿಯನಾದಂತಹ ಧರ್ಮರಾಜ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರೀತಿ. ಅಂತಹ ಧರ್ಮರಾಜನಿಗೆ ನೀನು ರಾಜ್ಯವನ್ನ ಕೊಡಬೇಕಯ್ಯ, ದೂತರನ್ನ ಕಳಿಸೋದಲ್ಲ. ರಾಜ್ಯಾದಾನ ದೂತ ಪ್ರೇಷಣಂ ವ್ಯರ್ಥಮಿತಿ ಭಾವ ಅಂತ. ರಾಜರಿಗೆ ಇರಬೇಕಾದ ಎಲ್ಲ ಲಕ್ಷಣಗಳಿಂದ ಕೂಡಿದ ಧರ್ಮರಾಜನಿಗೆ ರಾಜ್ಯ ಕೊಡ್ಬೇಕಾ, ದೂತರನ್ನು ಕಳಿಸಿ ಸಂಧಾನ ಮಾಡ್ಕೊಡ್ಬೇಕಾ? ಅದಕ್ಕೆ ರಾಜಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯಾಪಿ ಯಃ ಪ್ರಿಯ ಅಂತ. ಯಾಕೆಂದ್ರೆ ಎಲ್ಲರಿಗೂ ಪ್ರಿಯನಾದವನು ರಾಜ ಆಗಬೇಕು. ಆ ರಾಜನಾಗತಕ್ಕಂತಹ ವ್ಯಕ್ತಿಗಳಲ್ಲಿ ಶಾಸ್ತ್ರ ಹೇಳಿದಂತಹ ರಾಜ ಲಕ್ಷಣಗಳಿರ್ಬೇಕು. ಅದೆರಡೂ ಇದೆಯಲ್ಲಯ್ಯ ಅವನಲ್ಲಿ. ಅವನಿಗೆ ದೂತರನ್ನ ಕಳಿಸಿದ್ದಿ, ನೆಕ್ಸ್ಟು ಕಳಿಸ್ತಿ, ರಾಜ್ಯವನ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಿನ್ನಲ್ಲಿ ಮಾತೇ ಇಲ್ವಲ್ಲ. ದೂತರು ಹೋಗ್ತಾರೆ, ರಾಜ್ಯ ಹೋಗುತ್ತೋ ಇಲ್ವೋ? ನಿನ್ನ ಮನಸ್ಸಿನ ಒಪಿನಿಯನ್, ಮನೋಗತ ಅಭಿಪ್ರಾಯ ಏನು? ಏನಿದೆ? ಅರ್ಚಿಷ ಪ್ರಜ್ಞಯ ಚೈವ ಧರ್ಮಾತ್ಮ ಧರ್ಮಕೋವಿದಃ ಆನೃಶಂಸ್ಯಾದನುಕ್ರೋಶಾತ್ ಧರ್ಮಾತ್ ಸತ್ಯಾತ್ ಪರಾಕ್ರಮಾತ್ ಗುರುತ್ವಂ ತ್ವಯಿ ಸಂಪ್ರೇಕ್ಷ ಬಹೂನ್ ಕ್ಲೇಶಾನ್ ತಿತಿಕ್ಷತೆ. ಅಂತ ಒಂದೊಂದು ಮಾತು ಸುಂದರವಾದ ಮಾತು. ವಿಪರೀತಃ ಅರ್ಚಿಷಾ ವಿಪರೀತಃ ಸಪುತ್ರಸ್ತ್ವಂ. ವಿಪರೀತಃ, ಯಾರ್ ವಿಪರೀತ? ಧರ್ಮರಾಜ ವಿಪರೀತ. ಯಾರಿಂದ ವಿಪರೀತ? ರಾಜರ ವ್ಯಾಖ್ಯ ದುಶ್ಶೀಲ ದುರ್ಯೋಧನಾದಿಭ್ಯ ವಿಪರೀತ ಧರ್ಮರಾಜ ಅಂತ ರಾಜರ ವ್ಯಾಖ್ಯಾನ. ಕೆಟ್ಟ ನಡತೆಯಿಂದ ಕೂಡಿದ ದುರ್ಯೋಧನಾದಿಗಳಿಗೆ ವಿಪರೀತ.
ದುರ್ಯೋಧನಾದಿಗಳಲ್ಲಿ ಏನ್ ನಡತೆ ಸ್ವಭಾವ ಇದೆ ಅದರ ವಿರುದ್ಧವಾದ ಸ್ವಭಾವದಿಂದ ಕೂಡಿದವನು ಧರ್ಮರಾಜ. ಅವನಿಗೆ ರಾಜ್ಯವನ್ನ ಕೊಡೋದು ಬಿಟ್ಟುಬಿಟ್ಟು ನೀನು ದೂತರನ್ನು ಕಳಿಸ್ತಾ ಇದ್ದಿ, ನೆನ್ನೆ ಕಳಿಸ್ದಿ, ನಾಳೆನೂ ಕಳಿಸ್ತಿ, ಉಪರಿಚ ಪ್ರೇಷ್ಯಂತೆ. ಅವನು ಹೇಗಿದ್ದಾನೆ? ಅರ್ಚಿಷಾ, ಒಳ್ಳೆ ಕಾಂತಿ ಅವನಿಗೆ, ಪ್ರಜ್ಞೆಯ, ಕಾಂತಿಗೆ ತಕ್ಕ ಪ್ರಜ್ಞೆ, ಮತ್ತೆ ಧರ್ಮಾತ್ಮ, ಧರ್ಮದಲ್ಲಿ ಆಸಕ್ತಿ. ಧರ್ಮದಲ್ಲಿ ಆಸಕ್ತಿ ಇರಿ, ಧರ್ಮ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಹಾಗೆ ತಾನೆ. ಮಡಿ ಮಾಡಬೇಕು ಅಂತ ಆಸೆ, ಮಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ನಾವ್ ಹೇಳ್ತಾ ಇರ್ತೇವೆ. ಮಡಿ ಮಾಡುವ ಬಗೆ ಬೇರುಂಟು ಅಂತ ದೊಡ್ಡವರು ಹೇಳಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಮಡಿ ಮಾಡಿಕೊಳ್ಳೋ ಬಗೆ ನಮಗ್ ಗೊತ್ತಿಲ್ಲ, ಆದ್ರೂ ನಾವು ಮಾಡೋದೇ ಮಡಿ ಅಂತ ಕಿರ್ಚಾಡ್ತಾ ಇರ್ತೀವಿ. ಇಲ್ಲಿ ಅದು ಪ್ರತ್ಯೇಕ ವಿಷಯ ಆಯ್ತು. ಧರ್ಮಾತ್ಮ, ಧರ್ಮಾತ್ಮ ಅವನು. ದೇಹವೆಲ್ಲ ಧರ್ಮ, ಮನಸ್ಸು ಧರ್ಮ. ಅವನ ಇಂದ್ರಿಯಗಳಲ್ಲಿ ಧರ್ಮವನ್ನ ಬಿಟ್ಟು ಬೇರೆ ಕೆಲಸ ಮಾಡಿಲ್ಲ. ಯಾಕೆ ಹಾಗೆ ಅಂದ್ರೆ ಧರ್ಮ ಏನು ಅಂತ ಗೊತ್ತಿದೆ, ಧರ್ಮ ಕೋವಿದ. ಆದ್ದರಿಂದಲೇ ಅವನು ನೀವು ಕೊಟ್ಟ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ಯಾಕೆ ಅನುಭವಿಸ್ತಾ ಇದ್ದಾನೆ ಅಂದ್ರೆ ಆನೃಶಂಸ್ಯಾತ್, ನೃಶಂಸ ಅಲ್ಲ ಅವನು, ಕ್ರೂರ ಅಲ್ಲ, ಮೃದು. ಅವನಲ್ಲಿ ಮಾರ್ಧವ ಇದೆ. ಅನುಕ್ರೋಶಾತ್, ಅನುಕ್ರೋಶ ಅಂದ್ರೆ ದಯಾ ಅಂತ ಅರ್ಥ. ಅವನಲ್ಲಿ ಮಾರ್ಧವ ಇದೆ, ಅವನಲ್ಲಿ ದಯಾ ಇದೆ, ಧರ್ಮ ಇದೆ ಅವನಲ್ಲಿ, ಸತ್ಯ. ಶಾಸ್ತ್ರಾಧ್ಯಯನ ಮಾಡಿದ್ದಾನೆ, ಬ್ರಹ್ಮಸೂತ್ರಗಳನ್ನ ಓದಿದ್ದಾನೆ. ಆದ್ದರಿಂದ ಗೊತ್ತಿದೆ ಅವನಿಗೆ. ಸತ್ಯ ಅಂದ್ರೆ ಬ್ರಹ್ಮಸೂತ್ರಗಳು, ಸತ್ಯಂ ಮೀಮಾಂಸಾ ಅಂತ. ನಿರ್ಣೀಯತೆ ಯತಃ ಸಮ್ಯಕ್ ಅತಃ ಸತ್ಯಮಿತಿ ಸ್ಫುಟಂ ಶ್ರುತಿ ಸ್ಮೃತ್ಯುಜಿತಂ ಸರ್ವಂ ವ್ಯಕ್ತಂ ಮೀಮಾಂಸಯೇತಯ ಸತ್ಯಮಿತ್ಯುಚ್ಯತೆ ತಸ್ಮಾನ್ ಮೀಮಾಂಸಾ ಬ್ರಹ್ಮನಿಶ್ಚಯ ಅಂತ ಆಚಾರ್ಯರು ತಲವಕಾರೋಪನಿಷತ್ ಭಾಷ್ಯದಲ್ಲಿ ಸತ್ಯ ಅನ್ನೋ ಶಬ್ದಕ್ಕೆ ವೇದವ್ಯಾಸರು ಬರೆದ ಬ್ರಹ್ಮಸೂತ್ರಗಳು ಅಂತ ಅರ್ಥ ಮಾಡ್ತಾರೆ. ಆದ್ದರಿಂದ ವ್ಯಾಸರು ಬರೆದ ಎಲ್ಲ ಗ್ರಂಥಗಳನ್ನ ಓದಿದ್ದಾನೆ. ಆದ್ದರಿಂದ ಧರ್ಮರಾಜ ಬ್ರಹ್ಮಸೂತ್ರಗಳ ಅನುಸಂಧಾನವನ್ನು ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಹಾಗೆ ಗೀತೆಯಲ್ಲಿ ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿರ್ ವಿನಿಶ್ಚಿತೈಹಿ ಅಂತ ಕೃಷ್ಣದೇವರ ಮಾತಲ್ಲಿ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿದ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ಬ್ರಹ್ಮಸೂತ್ರ ಅವತ್ತೇ ಪ್ರಸಿದ್ಧ ಆಗಿತ್ತು. ಇರ್ಲಿ, ಸತ್ಯ, ಅದಾದ್ಮೇಲೆ ಪರಾಕ್ರಮ, ಇದೆಲ್ಲ ಗುಣ ಅವನಲ್ಲಿದೆ. ಯಾವುದಿದೆ? ಮಾರ್ಧವ ಇದೆ, ದಯಾ ಇದೆ, ಧರ್ಮ ಇದೆ, ಶಾಸ್ತ್ರಾಧ್ಯಯನ ಇದೆ, ಪರಾಕ್ರಮ ಇದೆ. ಇದೆಲ್ಲ ಗುಣ ಧರ್ಮರಾಜನಲ್ಲಿದೆ. ಆದ್ದರಿಂದ ಮುಖ್ಯವಾಗಿ ಹೊಡಿತಾ ಇಲ್ಲ. ಯಾಕೆ ಹೊಡಿತಾ ಇಲ್ಲ? ತ್ವಯಿ ಗುರುತ್ವಂ ಸಂಪ್ರೇಕ್ಷಣಿ. ದೊಡ್ಡವನು, ನಮ್ಮ ಅಪ್ಪನೂ ಬದುಕಿಲ್ಲ, ದೊಡ್ಡಪ್ಪ ಇದ್ದಾನೆ. ಗುರು, ನೀನ್ ದೊಡ್ಡವನು, ಧೃತರಾಷ್ಟ್ರ ದೊಡ್ಡವನು ಅನ್ನುವ ಒಂದೇ ಭಾವನೆಯಿಂದ ಬಹಳ ಕ್ಲೇಶಗಳನ್ನ, ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ದುರ್ಯೋಧನೆ ಸೌಬಲೆ ಚ ಕರ್ಣೆ ದುಶ್ಯಾಸನೆ ತಥಾ ಏತೇಶ್ವೈಶ್ವರ್ಯಮಾದಾಯ ಕಥಂ ತ್ವಂ ಭೂತಿಮಿಚ್ಛಸಿ ಆತ್ಮಜ್ಞಾನಂ ಸಮಾರಂಭ ತಿತಿಕ್ಷಾ ಧರ್ಮ ನಿತ್ಯತಾ ವಾಕ್ ಸಂಯಮಶ್ಚ ದಾನಂಚ ನೇತೆ ನೈತೆ ಶ್ವೇತಾನಿ ಕೃತ್ಸ್ನಶ ಏಕಸ್ಮಾತ್ ವೃಕ್ಷಾದ್ಯಜ್ಞಪಾತ್ರಾಣಿ ರಾಜನ್ ಸೃಕ್ಷದ್ರೋಣಿ ಪೀಡಿನಿ ಲೋಡಿನಿ ಚ ಏತದ್ರಾಜನ್ ಬ್ರುವತೆ ಮೇ ನಿಬೋಧ ಏಕಸ್ಮಾದ್ವೈ ಜಾಯತೆ ಅಸಚ್ಚ ಸಚ್ಚ. ಎಂಥ ಮಾತು, ಎಂಥ ಮಾತು! ದುರ್ಯೋಧನ, ಸೌಬಲ, ಸುಬಲ ಮಹಾರಾಜನ ಮಗ ಶಕುನಿ, ಕರ್ಣ, ದುಶ್ಯಾಸನ, ಈ ದುಷ್ಟ ಚತುಷ್ಟಯರು. ಚೆನ್ನಾಗಿದೆ. ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ. ಈ 4 ಜನಗಳಲ್ಲಿ ನೀ ಏನ್ ಮಾಡಿದ್ದಿ ಅಂದ್ರೆ ನಿನಗೆ ಸಂಬಂಧಪಟ್ಟ ಎಲ್ಲ ಐಶ್ವರ್ಯವನ್ನ ಕೊಟ್ಟಿದ್ದಿ. ಆದ್ದರಿಂದ ಐಶ್ವರ್ಯವನ್ನ ಈ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋದು ಯಾವಾಗ ಅಂದಾಗ ಜವಾಬ್ದಾರಿ ಯೋಗ್ಯರ ಕೈಲಿದ್ದಾಗ. ಅಯೋಗ್ಯರ ಕೈಲಿ ಸಂಪತ್ತು, ಜವಾಬ್ದಾರಿ, ಕೀ ಇದ್ರೆ ಯಾವಾಗ ಏನಾಗ್ಬಿಡುತ್ತೋ ಅನ್ನೋ ಭಯ ಇರುತ್ತಲ್ಲ, ನಿನಗೆ ಅದಕ್ಕೆ ಚಿಂತೆ. ಈಗ ನೋಡಿ, ವಿದುರ ಮಾನಸಿಕವಾದ ಮದ್ದು ಕೊಡ್ತಾ ಇದ್ದಾನೆ ಚಿಂತೆಗೆ. ಚಿಂತೆಗೆ ಏನು ಕಾರಣ ಅಂತಂದ್ರೆ ಅಯೋಗ್ಯರ ಕೈಯಲ್ಲಿ ನೀನು ನಿನ್ನ ಸ್ವತ್ತನ್ನ ಕೊಟ್ಟಿದ್ದು. ಅವ್ರು ಅಯೋಗ್ಯರು ಅಂತ ಹೇಗೆ ಹೇಳೋದಪ್ಪ? ನನ್ನ ಮಗ ಅಯೋಗ್ಯ ಹೇಗೆ? ಒಬ್ಬ ನನ್ನ ಮಗ, ಇನ್ನೊಬ್ಬನು ನನ್ನ ಮಗ, ಇಬ್ರು ನನ್ನ ಮಕ್ಕಳೇ. ಇನ್ನೊಬ್ಬ ನನ್ನ ಭಾವಮೈದುನ, ನನ್ನ ಹೆಂಡತಿ ತಮ್ಮ.
ಇನ್ನೊಬ್ಬ ನನ್ನ ಮಗನ ಆಪ್ತ ಸ್ನೇಹಿತ, ಯಾರೂ ದೂರದವರಲ್ಲ. ನಾನು ಸ್ವಲ್ಪ ಇದನ್ನ ವಿಶ್ಲೇಷಣೆ ಮಾಡಿ ನಿರೂಪಣೆ ಮಾಡ್ತೇನೆ ವಿದುರ ನೀತಿ. ಯಾಕೆಂದ್ರೆ ಲೈಫಲ್ಲಿ ಒನ್ಸ್ ಚಿಂತನೆ ಮಾಡೋದಾದ್ದರಿಂದ ಚೆನ್ನಾಗಿ ತಿಳ್ಕೊಂಡ್ಬಿಡ್ಬೇಕು ಅಲ್ವಾ. ದುರ್ಯೋಧನ ದುಶ್ಯಾಸನ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳನ್ನ ನೀನು ಅಯೋಗ್ಯ ಅಂತ ಹೇಗೆ ಹೇಳ್ತಿ? ಮತ್ತೆ ಶಕುನಿ ಭಾವಮೈದುನ ಹೆಂಡತಿ ತಮ್ಮಾರಿ, ಯಾರೇ ಆಗ್ಲಿ ಹೆಂಡತಿ ಅಣ್ಣ ತಮ್ಮಂದ್ರು ಅಂತಂದ್ರೆ ಅವ್ರು ಕೆಟ್ಟವರಾದ್ರೂ ಕೂಡ ಹೆಂಡತಿಗೋಸ್ಕರವಾಗಿ ಸಮಾಧಾನ ಮಾಡಿಕೊಳ್ಳುವುದು ಲೋಕದಲ್ಲಿ ಕಂಡಿದೆ. ಯಾಕೆ? ಹೆಂಡತಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತ. ಆದ್ದರಿಂದ ಅವನ ಬಗ್ಗೆ ಯಾಕೆ ಮಾತು? ಕರ್ಣ ಸಾಮಾನ್ಯ ಅಲ್ಲ, ಅವನು ಮಹಾಪರಾಕ್ರಮಿ, ನನ್ನ ದೊಡ್ಡ ಮಗನ ಆಪ್ತ ಸ್ನೇಹಿತ. ಅಯೋಗ್ಯರಿಗೆ ಕೊಟ್ಟಿಲ್ಲ, ಸಮೃದ್ಧಿ ಅಪೇಕ್ಷೆ ಪಡ್ತೇನೆ. ಕಥಂ ತ್ವಂ ಭೂತಿಮಿಚ್ಛಸಿ, ಈ 4 ಜನದ ಕೈಯಲ್ಲಿ ನಿನ್ ಸಂಪತ್ತನ್ನ ಐಶ್ವರ್ಯವನ್ನ ಕೊಟ್ಟು ನೀನ್ ಹೇಗೆ ಅಭಿವೃದ್ಧಿ ಬಯಸ್ತಿ ಅಂತಂದ್ರೆ ಯಾಕೆ ಬಯಸ್ಬಾರ್ದು ಅಂದ್ರೆ, ಸಂಬಂಧ, ಭಾಮೈದನ ಮಗ, ಫ್ರೆಂಡು ಲೆಕ್ಕ ಅಲ್ಲ, ಗುಣ ಇದೆಯಾ ಅವನಲ್ಲಿ? ಆತ್ಮಜ್ಞಾನಂ ಸಮಾರಂಭ, ಎಂಥ ಮಾತು ನೋಡಿ. ತಿತಿಕ್ಷಾ ಧರ್ಮ ನಿತ್ಯತ ಆತ್ಮಜ್ಞಾನಂ. ಆತ್ಮಜ್ಞಾನ ಅಂದ್ರೆ 2 ಅರ್ಥ. ಒಂದು ಆತ್ಮ ಅಂತಂದ್ರೆ ನಾರಾಯಣ ಅಂತ ಅರ್ಥ. ಯೋಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತಃ ಹೇಯ ಉಪಾದೇಯರಹಿತಃ ಸ ಆತ್ಮೇತ್ಯಭಿಧೀಯತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಆತ್ಮಶಬ್ದ ಅಂತನ್ನೋದು ಭಗವಂತನಲ್ಲೇ ಅಂತ ಹೇಳ್ತಾರೆ. ಆತ್ಮ ಅಂದ್ರೆ ನಾರಾಯಣ. ಆತ್ಮ ಅಂತ ನಾರಾಯಣನನ್ನ ಯಾಕೆ ಕರೀತಾರೆ ಅಂದ್ರೆ, ಯೋಗುಣೈ ಸರ್ವತೋ ಹೀನಃ, ಪ್ರಾಕೃತಿಕವಾದ ಯಾವ ಗುಣಗಳೂ ಭಗವಂತನಲ್ಲಿ ಇಲ್ಲ. ಯಶ್ಚ ದೋಷ ವಿವರ್ಜಿತ, ಯಾವ ದೋಷಗಳೂ ಅವನಲ್ಲಿ ಇಲ್ಲ. ಹೇಯ ಉಪಾದೇಯ, ಅವನಲ್ಲಿ ಬಿಡಬೇಕಾದ್ದು ಅಂತ ಯಾವುದೂ ಇಲ್ಲ, ಸ್ವೀಕಾರ ಮಾಡ್ಕೊಳ್ಬೇಕಾದ್ದು ಭಗವಂತನಿಗಿಲ್ಲ. ಆದ್ದರಿಂದ ಭಗವಂತನನ್ನ ಆತ್ಮ ಅಂತ ಕರೀತಾರೆ. ಈ ಗುಣಗಳಿಂದ ವಿರುದ್ಧವಾದ ಗುಣಗಳುಳ್ಳ ಜೀವನನ್ನು ಆತ್ಮ ಅಂತ ಕರೀತಾರೆ. ವಾಸ್ತವಿಕವಾಗಿ ನಮ್ಮನ್ನು ಆತ್ಮರು ಅಂತ ಕರೆಯೋದು, ಆದರೆ ಅನಾತ್ಮರು ಉಪಚಾರದಿಂದ ನಮ್ಮನ್ನ ಆತ್ಮ ಅಂತ ಕರೀತಾರೆ ಬಿಟ್ರೆ ಆತ್ಮ ಶಬ್ದದ ಮುಖ್ಯಾರ್ಥ ಭಗವಂತನೇ. ಆದ್ದರಿಂದ ಆತ್ಮಜ್ಞಾನ ಶಾಸ್ತ್ರ ಓದಿಲ್ಲಪ್ಪ ಅವರು. ಭಗವಂತನ ಜ್ಞಾನ ಬರೋದು ಯಾವುದರಿಂದ? ಶಾಸ್ತ್ರಾಧ್ಯಯನದಿಂದ, ಗುರು ಸೇವೆಯಿಂದ. ಅದು ಮಾಡಿಲ್ಲ. ಎಲ್ಲವೂ ಭಗವಂತ ಮಾಡಿಸ್ತಾನೆ, ಭಗವಂತನಿಂದ. ಕರ್ತೃ ಸರ್ವಕರ್ತ ಮತ್ಪ್ರೇರಕ, ಆ ಬುದ್ಧಿ ಇಲ್ವೇ ಇಲ್ಲ, ಆತ್ಮಜ್ಞಾನ ಇಲ್ಲ. ಮತ್ತೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಯಾಕೆ ಅಂತಂದ್ರೆ ಒಂದು ಕೆಲಸ ನಾವು ಆರಂಭ ಮಾಡ್ಬೇಕಾದ್ರೆ ನೆಕ್ಸ್ಟ್ ಸಮಾರಂಭ ಅಂತ ಅದೇ ಬರುತ್ತೆ. ನಾವು ಈ ಕೆಲಸ ನಮ್ ಕೈಯಲ್ಲಿ ಆಗತ್ತಾ, ನಂಗೆ ಯೋಗ್ಯತೆ ಇದೆಯಾ ಅಂತ ನೋಡಿ 10 ಸಲ ವಿಚಾರ ಮಾಡಿ ಕೆಲಸ ಆರಂಭ ಮಾಡ್ಬೇಕು. ಇವ್ರಿಗೆ ಅದಿಲ್ವೇ ಇಲ್ಲ. ನಾನೇ ದೊಡ್ಡವನು ಅಂತ ತಿರ್ಗಾಡ್ತಕ್ಕಂಥವ್ರು ಆತ್ಮ ಜಿಜ್ಞಾಸೆಯನ್ನ ಒಂದು ದಿನವೂ ಮಾಡ್ಕೊಂಡಿಲ್ಲ. ನಿನ್ನನ್ನ ನೀನೇ ಪ್ರಶ್ನೆ ಮಾಡ್ಕೋ ಅಂತ ಹೇಳ್ತಾರೆ ನೋಡಿ ಒಂದೊಂದ್ಸಲ. ಮನವ ಶೋಧಿಸಬೇಕು ನಿಚ್ಚ ಅಂತ ಪುರಂದರದಾಸರ ಮಾತು. ಅದರಂತೆ ನನ್ನನ್ನ ನಾನೇ ವಿಮರ್ಶೆ ಮಾಡ್ಕೊಳ್ಳೋದು ಅಂತ ಇಲ್ಲ, ಅದಿಲ್ಲ, ಆತ್ಮಜ್ಞಾನ ಇಲ್ಲ. ಆಮೇಲೆ ಸಮಾರಂಭ, ಆರಂಭ ಅಂದ್ರೆ ಶುರು ಮಾಡೋದು ಅಂತ, ಸ್ಟಾರ್ಟ್ ಮಾಡೋದು ಅಂತ. ಸಮಾರಂಭ ಇಲ್ಲ ಅವರಲ್ಲಿ. ಸಮಾರಂಭ ಅಂದ್ರೆ ಚೆನ್ನಾಗಿ ಒಳ್ಳೆಯ ಕೆಲಸವನ್ನ ಶುರು ಮಾಡೋದಿಲ್ವೇ ಇಲ್ಲ. ಅವ್ರ ಆಲೋಚನೆಯೇ ನೆಗೆಟಿವಿಟಿ. ಬೇರೆಯವ್ರನ್ನ ಹಾಳು ಮಾಡ್ಬೇಕು, ಅವನ್ ಹೆಂಗ್ ಸಾಯ್ತಾನೆ, ಇವನ್ ಹೆಂಗ್ ಸಾಯಿಸೋದು, ಅದೇ ಆಲೋಚನೆ ಅವರಿಗೆ. ಸಮಾರಂಭ ಇಲ್ಲ ಅವರಲ್ಲಿ. ಒಳ್ಳೆಯ ಸ್ಟಾರ್ಟ್, ಹ್ಯಾಪಿ ಸ್ಟಾರ್ಟ್ ಇಲ್ಲ ಅವರಲ್ಲಿ. ತಿತಿಕ್ಷಾ ಮುಖ್ಯವಾಗಿ ಬೇಕಾ, ಸಹನ. ತಿತಿಕ್ಷಾ ದ್ವಂದ್ವ ಸಹಿಷ್ಣುತ ಅಂತ ಅರ್ಥ ಮಾಡ್ತಾರೆ. ಇಲ್ಲ, ದ್ವಂದ್ವ ಸಹಿಷ್ಣುತ ಇಲ್ಲ ಅವರಲ್ಲಿ. ಮತ್ತೆ ಧರ್ಮ ನಿತ್ಯತ, ನಿತ್ಯದಲ್ಲಿ ಧರ್ಮಾಚರಣೆ. ಧರ್ಮ ನಿತ್ಯತ ಅಂದ್ರೆ ಧರ್ಮೋ ಧರ್ಮ ವಿದುತ್ತಮಃ ಅಂತ ಸಹಸ್ರನಾಮದಲ್ಲಿ ಭಗವಂತನನ್ನ ಧರ್ಮ ಅಂತ ಕರೆದಿದ್ದಾರೆ. ಅಂತಹ ಧರ್ಮನಾಮಕನಾದ ಭಗವಂತನ ಪ್ರೀತಿಗೋಸ್ಕರವಾಗಿಯೇ ಶ್ರುತಿಸ್ಮೃತಿಗಳು ಭಗವಂತನ ಆದೇಶ. ಅಂತಹ ಭಗವದ್ ಆದೇಶ ರೂಪವಾದ ಶ್ರುತಿಸ್ಮೃತಿಗಳಲ್ಲಿ ಹೇಳಿದ ಶಾಸ್ತ್ರೋಕ್ತವಾದ ಧರ್ಮಯುಕ್ತವಾದ ಕರ್ಮಗಳನ್ನ ನಾನು ಮಾಡ್ತೇವೆ ಅನ್ನೋ ಸ್ವಭಾವ ಅವರಲ್ಲಿ ಇಲ್ವೇ ಇಲ್ಲ. ಧರ್ಮ ನಿತ್ಯತ, ಧರ್ಮಾಚರಣೆ
ನಿತ್ಯದಲ್ಲಿ ಧರ್ಮಾಚರಣೆ ಅವರಲ್ಲಿಲ್ಲ. ಮತ್ತೆ ವಾಕ್ ಸಂಯಮ, ಮಾತಿನ ಮೇಲೆ ಕಂಟ್ರೋಲ್ ಇಲ್ಲ ಅವರಿಗೆ. ಮನುಷ್ಯ ಯಾವಾಗ ಹಾಳಾಗ್ತಾನೆ ಅಂದ್ರೆ ಮಾತಿನ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲದೆ ಇದ್ದ. ಅದಕ್ಕೆ ಮಾತಿನ ಮೇಲೆ ಕಂಟ್ರೋಲ್ ಬರಬೇಕು ಅಂದ್ರೆ ಶಾಸ್ತ್ರಾಧ್ಯಯನ ಮಾಡ್ಬೇಕು, ಸಜ್ಜನರ ಸಂಪರ್ಕದಲ್ಲಿ ಇರಬೇಕು. ಆದ್ದರಿಂದ ಅವರಿಗೆ ವಾಕ್ ಸಂಯಮನ ಇಲ್ಲ, ಮಾತಿನ ಮೇಲೆ ನಿಯಂತ್ರಣ ಇಲ್ಲ, ಕಂಟ್ರೋಲ್ ಇಲ್ಲ. ಒಬ್ಬೊಬ್ರು ತಲೆ ಹರಟೆ ಮಾತಾಡೋದು, ಯಾರ ಜೊತೆಯಲ್ಲಿ ಹೇಗ್ ಮಾತಾಡ್ತಾ ಇದ್ದೇನೆ ಅನ್ನೋ ಜ್ಞಾನ ಇಲ್ಲ. ಅದರಿಂದ ಯಾರಿಗೆ ನಷ್ಟ? ಇವ್ರಿಗೆ ನಷ್ಟ. ಬೇರೆಯವನು ಅನ್ನಿಸ್ಕೊಂಡವನಿಗಾಗ್ಲಿ ಮಾಡಿದವನಿಗಾಗ್ಲಿ ಯಾವ ನಷ್ಟವೂ ಇಲ್ಲ. ಅದಾದ್ಮೇಲೆ ದಾನ ಮಾಡುವಂತಹ ಗುಣ. ಅವರನ್ನ ಏತೇಷು ಏತಾನಿ ನ ಕೃತ್ಸ್ನ, ಇದು ಇಲ್ವೇ ಇಲ್ಲ ಇವರಲ್ಲಿ. ಆತ್ಮಜ್ಞಾನ ಇಲ್ಲ, ಒಳ್ಳೆ ಕೆಲಸ ಆರಂಭ ಇಲ್ಲ, ದ್ವಂದ್ವ ಸಹಿಷ್ಣುತಾ ಇಲ್ಲ, ತಿತಿಕ್ಷಾ ಇಲ್ಲ, ಧರ್ಮಾಚರಣೆ ಇಲ್ಲ, ಮಾತಿನಲ್ಲಿ ನಿಯಂತ್ರಣ ಇಲ್ಲ, ದಾನ ಇಲ್ಲ. ಈ ಎಲ್ಲ ಗುಣ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳ ಕೈಯಲ್ಲಿ ಅವ್ರ ಮಕ್ಕಳಾಗ್ಲಿ, ಮಗನ ಫ್ರೆಂಡ್ ಆಗ್ಲಿ, ಭಾವಮೈದನ ಆಗ್ಲಿ ಕೊಟ್ರೆ ಅಭಿವೃದ್ಧಿ ಆಗತ್ತೇನಯ್ಯ? ಅವ್ರಿಗೆ ಕೊಟ್ಟು ಅಭಿವೃದ್ಧಿ ಅಪೇಕ್ಷೆ ಪಡ್ತೀನಿ ಅಂತ ಹೇಗೆ ಹೇಳ್ತಿ? ಚಾನ್ಸೇ ಇಲ್ಲ. ಆದ್ದರಿಂದ ಒಂದೇ ಮರದಿಂದ, ಅಶ್ವತ್ಥ ಮರ ಇದೆ ಒಂದು, ಚೆನ್ನಾಗಿ ಹೇಳ್ತಾರೆ ಇಲ್ಲಿ, ಅಶ್ವತ್ಥ ವೃಕ್ಷ ಇದೆ. ಏಕಸ್ಮಾತ್ ವೃಕ್ಷಾತ್ ಅಶ್ವತ್ಥ ವೃಕ್ಷಾತ್, ಒಂದೇ ಒಂದು ಅದೇ ಅಶ್ವತ್ಥ ಮರ ಇದೆ. ಆ ಅಶ್ವತ್ಥ ಮರದಿಂದ ಯಜ್ಞ ಪಾತ್ರೆಗಳು ಬರುತ್ತೆ, ಸುರುಕ್ ಬರುತ್ತೆ, ದ್ರೋಣ ಪಾತ್ರೆ ಬರುತ್ತೆ, ಸುರ್ವಾ ಬರುತ್ತೆ, ಎಲ್ಲ ಬರುತ್ತೆ. ಅದಾದ್ಮೇಲೆ ಪೀಡಿನಿ ಅಂದ್ರೆ ಹಿಂಡೋದು, ರಸವನ್ನ ಹಿಂಡುವಂತಹ ಪಾತ್ರೆಯನ್ನು ಮಾಡಬಹುದು. ಲೋಡಿನಿ ಅಲ್ಲಾಡಿಸುವಂತಹ, ಮಿಕ್ಸ್ ಮಾಡುವಂತಹ ಸೌಟ್ಗಳನ್ನ ರೆಡಿ ಮಾಡಬಹುದು. ವಿಷಾದಿ ರಸಾನಾಂ ಲೋಡನ ಕರ್ತ್ರಿ, ವಿಷಾದಿ ರಸಗಳನ್ನ ಸೌಟಿಂದ ನಾವೇನ್ ಕೆಲಸ ಮಾಡ್ತೀವಿ ಅದನ್ನ ಮಾಡತಕ್ಕಂತಹ ಸೌಟು ಬರುತ್ತೆ, ಚಮಸ. ಆಮೇಲೆ ಒಂದೇ ಅಶ್ವತ್ಥ ವೃಕ್ಷ, ಯಜ್ಞ ಪಾತ್ರೆಗಳೂ ಬಂತು, ಇದು ಬಂತು. ತಿಳ್ಕೊ, ನನ್ ಮಾತ್ ಕೇಳು. ಒಳ್ಳೇದು ಮತ್ ಕೆಟ್ಟದ್ದು ಎರಡು ಒಬ್ಬರಿಂದಲೇ ಬರುತ್ತೆ. ಒಬ್ಬರಿಂದಲೇ ಬರುತ್ತೆ. ತಾತ್ಪರ್ಯ ಏನು? ತವಕುಲೇ ಏವ ಸುಪುತ್ರೋಪಿ ಜಾತಃ ದುಷ್ಪುತ್ರೋಪಿ ಜಾತಃ. ನಿನ್ನ ಅದು ರಾಜರ್ಷಿ ವಂಶ ಅಂತ ಹೇಳಿದ್ಯಲ್ಲ, ಒಳ್ಳೆ ಮಗನು ಹುಟ್ಟಿದ್ದಾನೆ, ಕೆಟ್ಟ ಮಗನು ಹುಟ್ಟಿದ್ದಾನೆ. ಆದ್ದರಿಂದ ಮೂರು ಲೋಕಗಳು ಅಪೇಕ್ಷೆ ಪಡುವ ರಾಜಲಕ್ಷಣಗಳಿಂದ ಕೂಡಿದ ಧರ್ಮರಾಜ ನಿನ್ನ ಮಗನಾಗಿದ್ದಾನೆ, ನಿನ್ನ ತಮ್ಮನ ಮಗನಾಗಿದ್ದಾನೆ. ನಿನ್ನ ಪುಣ್ಯ, ನಿನ್ ಪುಣ್ಯಪ್ಪ. ಅಲ್ಲಯ್ಯ, ಅವನಿಗೆ ಕೆಟ್ಟದ್ ಮಾಡಿಬಿಟ್ಟು, ಅವನಿಗೆ ದುಃಖವನ್ನ ಕೊಟ್ಟು, ಅವನಿಗೆ ನಾನಾ ಕ್ಲೇಶಗಳನ್ನ, ನೋವುಗಳನ್ನ ಉಂಟು ಮಾಡಿ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಏನಯ್ಯ? ನೋಡಿ, ಚಿಂತೆಗೆ ಮದ್ದಿದು. ಅವನ ಚಿಂತೆಗೆ ಮೂಲ ಕಾರಣ ಯಾವುದು ಹೇಳ್ದ. ಕೆಲವು ಹೇಳ್ತಾನೆ, ನಿಷೇವತೆ ಪ್ರಶಸ್ತಾನಿ ನಿಂದಿತಾನಿ ನ ಸೇವತೆ ಅನಾಸ್ತಿಕ ಶುದ್ಧ ಭಾವ ಶ್ರದ್ಧಾನಸ್ಸ ಪಂಡಿತ. ಪಂಡಿತ ಅಂದ್ರೆ ಯಾರು? ತಿಳಿದವನು ಯಾರು? ನೀನ್ ಅವಿವೇಕಿ ಅಂತ ಹೇಳ್ತಾ ಇರೋದು. ಈ ಅವಿವೇಕಿ ನೀನು ಅಂತ ಹೇಳ್ದೆ ಹೇಳುವಂತ ಮಾತು. ನಿಷೇವತೆ ಪ್ರಶಸ್ತಾನಿ, ಪ್ರಶಸ್ತಾನಿ ಶಸ್ತಾನಿ ಹೇಳಿದ್ದು, ಪ್ರಶಸ್ತಾನಿ ಪರಮಾತ್ಮ ಹೇಳಿದ್ದು. ಎಂಥ ದೊಡ್ಡ ಮಾತು ನೋಡಿ. ಆ ಕ ಯ ಪ್ರವಿಸಂಭೂಮ ಸಖಃ ವಿಷ್ಣುವಾಚಕಾಹ ಅಂತ ಕೋಶದಲ್ಲಿ ಪ್ರ ಅನ್ನೋದು ಭಗವಂತನ ಹೆಸರು. ಪ್ರಕೃಷ್ಟವಾದ ಆನಂದ, ಪರ ಸರ್ವೋತ್ತಮ, ಪರನೇ ಪ್ರ. ಭಗವಂತ ಪರ ಅಲ್ವಾ, ಅವನು ಸರ್ವೋತ್ತಮ ಅಲ್ವಾ? ಅವನು ಸರ್ವೋತ್ತಮ ಆದ್ದರಿಂದ ಅವನನ್ನ ಪ್ರ ಅಂತ ಕರೆಯುತ್ತೆ ಏಕಾಕ್ಷರ ಕೋಶ. ಆಮೇಲೆ ಜಗತ್ತಿನಲ್ಲಿ ಯಾರಲ್ಲೂ ಇಲ್ಲದೆ ಇರತಕ್ಕ, ಮಹಾಲಕ್ಷ್ಮೀ ದೇವಿಯಲ್ಲೂ ಇಲ್ಲದ ಸ್ವರೂಪಭೂತವಾದ ಅನಂತ ಆನಂದ ಭಗವಂತನಿಗಿದೆ. ಆದ್ದರಿಂದ ಅವನು ಪ್ರ. ಅಂತಹ ಭಗವಂತ ಹೇಳಿದ ವಿಷಯಗಳನ್ನ ಮಾಡ್ತಾನೆ.
ಇದನ್ನ ಯಾಕೆ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಶಾಸ್ತ್ರ ಆದೇಶ ಮಾಡಿದೆ, ಇದನ್ನ ಮಾಡ್ರಿ ಅಂತ ಶಾಸ್ತ್ರ ಹೇಳಿದೆ. ಶಾಸ್ತ್ರ ಹೇಳಿದೆ ಅಂದ್ರೆ ಭಗವಂತನ ಆದೇಶ ಅಂತ. ಯಾಕೆ ಶಾಸ್ತ್ರಗಳು ಭಗವಂತನ ಬಾಯಿಂದ ಬಂದಿದೆ, ಆದ್ದರಿಂದ ಶಾಸ್ತ್ರ ವಕ್ತೃತ್ವ ಅನ್ನೋದು ಭಗವಂತನಿಗಿದೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಅಂತ ಆಚಾರ್ಯರು ವೇದವ್ಯಾಸ ದೇವರ ಸ್ತೋತ್ರ ಮಾಡುವಾಗ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮನ್ವಪಿ ಚಾಹಮೇವ ಅಂತ ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಆರಂಭದಲ್ಲಿ ಹೇಳಬೇಕಾದ್ರೆ ವ್ಯಾಸರ ಸ್ತೋತ್ರ. ಅಂತಹ ವೇದವ್ಯಾಸರು ಯಾರು? ಶಾಸ್ತ್ರ ಪ್ರಭವ, ಎಲ್ಲ ಶಾಸ್ತ್ರಗಳನ್ನ ಜಗತ್ತಿಗೆ ಕೊಟ್ಟವನು. ಆದ್ದರಿಂದ ಪ್ರಶಸ್ತ, ಭಗವಂತ ಹೇಳಿದ, ಭಗವಂತನಿಗೆ ಸಮ್ಮತವಾದ, ಭಗವಂತ ಒಪ್ಪುವಂತಹ ಕರ್ಮಗಳನ್ನ ಮಾಡ್ತಾನೆ. ನಿಂದಿತ ನಿನ್ನ ಸೇವತೆ, ಶಾಸ್ತ್ರ ವಿರುದ್ಧವಾದ, ಇದನ್ನು ತಪ್ಪು ಅಂತ ಯಾವುದನ್ನು ಶಾಸ್ತ್ರ ಹೇಳುತ್ತೋ ಅದನ್ನ ಬಿಡ್ತಾನೆ. ಅನಾಸ್ತಿಕ, ನಾಸ್ತಿಕನಲ್ಲ. ಚೆನ್ನಾಗಿದೆ ನೋಡಿ, ನಾಸ್ತಿಕನಲ್ಲ, ನಾಸ್ತಿಕ್ಯ ಬುದ್ಧಿ ಅವನಲ್ಲಿ ಇಲ್ಲ. ಮತ್ತೆ ಶುದ್ಧ ಭಾವ, ಶುದ್ಧ ಭಾವ, ಭಾವ ಅಂದ್ರೆ ಮನಸ್ಸು, ಶುದ್ಧವಾದ ಮನಸ್ಸು. ಅಂದ್ರೆ ಶಾಸ್ತ್ರವಿಹಿತವಾದ ಕರ್ಮಗಳನ್ನ ಮಾಡೋದು, ಶಾಸ್ತ್ರ ನಿಷಿದ್ಧವಾದ ಕರ್ಮಗಳನ್ನ ಬಿಡೋದು, ಅನಾಸ್ತಿಕ ಅಂದ್ರೆ ನಾಸ್ತಿಕರಾಗದೇ ಇರತಕ್ಕಂಥದ್ದು. ಹೀಗೆಲ್ಲ ಮಾಡಿಬಿಟ್ರೆ ಭಗವಂತನಲ್ಲಿ ಭಕ್ತಿ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಭಾವ ಅಂದ್ರೆ ಮನಸ್ಸು, ಮನಸ್ಸು ಶುದ್ಧವಾಗತ್ತೆ. ಮತ್ತೆ ಭಾವ ಅಂದ್ರೆ ಭಕ್ತಿ, ಶುದ್ಧವಾದ ಭಕ್ತಿ. ಶುದ್ಧವಾದ ಅಲ್ಲಿ ಭಕ್ತಿಯಲ್ಲಿ ಶುದ್ಧವಾದ ಭಕ್ತಿ ಅಂದ್ರೆ ನವವಿಧವಾದ ದ್ವೇಷವನ್ನ ಬಿಟ್ಟು ನಾನು ದೇವರಲ್ಲೇ ಭಕ್ತಿ ಮಾಡ್ತೀನಿ ಅಂತ ಅಯ್ಯೋ ಶಾಸ್ತ್ರ ಹೇಳತ್ರಿ ನಮಗೂ ಶಾಸ್ತ್ರಕ್ಕೆ ಏನ್ ಸಂಬಂಧ ಅಂತ ಅನ್ಬಿಡೋದು. ಅದೆಲ್ಲ ಇಲ್ಲ ಇಲ್ಲಿ. ಆದ್ದರಿಂದ ಭಗವದ್ವೇಷಗಳನ್ನ ಸ್ನೇಹ ಮಾಡೋದು, ಭಗವಂತನ ಭಕ್ತರನ್ನ ದ್ವೇಷ ಮಾಡುವಂಥದ್ದು, ಭಗವಂತನ ಬಾಯಿಂದ ಬಂದ ಶಾಸ್ತ್ರಗಳನ್ನ ದ್ವೇಷ ಮಾಡುವಂಥದ್ದು ಅಲ್ವಾ. ಅದೆಲ್ಲ ಮಾಡಿ ದೇವರಿಗೆ ನಮಸ್ಕಾರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಶುದ್ಧ ಭಾವ, ನಾವು ಶಾಸ್ತ್ರ ಹೇಳಿದ ಕರ್ಮಗಳನ್ನ ಮಾಡಿ ಶಾಸ್ತ್ರ ಮಾಡಬಾರದು ಅಂತ ಅಂದದ್ದನ್ನ ಬಿಟ್ಟು ನಾಸ್ತಿಕರಾಗದೆ ಎಲ್ಲ ಜೀವನ ಮಾಡ್ತಿದ್ದಾಗ ಮನಸ್ಸು ಶುದ್ಧವಾಗತ್ತೆ. ಶುದ್ಧವಾದ ಮನಸ್ಸಿನಲ್ಲಿ ಭಕ್ತಿಯ ಬೀಜ ಮೊಳಕೆ ಒಡೆಯತ್ತೆ. ಆಗೇನಾಗತ್ತೆ ಅವನಿಗೆ? ಶ್ರದ್ಧಾನ, ಶ್ರದ್ಧೆ. ಶ್ರದ್ಧೆ ಬರುತ್ತೆ ಅವನಿಗೆ. ಏನು ಶ್ರದ್ಧೆ ಅಂದ್ರೇನು? ಇದೆ, ಆಗತ್ತೆ ಅಷ್ಟೆ. ಹೇಳಿದ್ದು ನಡೀತದೆ, ಭಗವಂತ ಹೇಳಿದ್ದು ಸರಿ. ಅಯ್ಯೋ ಅವ್ರು ಹೇಳ್ತಾರೆ ನಾವು ಕೇಳಕ್ ಆಗತ್ತೇನ್ರಿ, ಅವ್ರು ಯಾರೋ ಹೇಳ್ತಾರೆ ಅಂತ ನಾವು ಮಾಡಕ್ ಆಗತ್ತೇನ್ರಿ? ಇಲ್ಲ, ಹಾಗೆಲ್ಲ ಇಲ್ಲ. ಶ್ರದ್ಧೆಯಿಂದ ಮಾಡುವಂಥದ್ದು, ಬಹಳ ಶ್ರದ್ಧೆ, ಆಸ್ತಿಕ್ಯ ಬುದ್ಧಿಯಿಂದ ಮಾಡುವಂಥದ್ದು ಶ್ರದ್ಧಾನ. ಶಾಸ್ತ್ರದಲ್ಲಿ ಶ್ರದ್ಧೆಯನ್ನ ಇಟ್ಟುಕೊಂಡಿರುವಂಥದ್ದು. ಇವನನ್ನ ಶಾಸ್ತ್ರ ಏನ್ ಕರೀತಾರೆ? ಪಂಡಿತ, ತಿಳಿದವನು. ನಾವೇನಾಗಬೇಕು ಅಂತ ಪಾಠ ನಮಗೆ. ನಾವು ಜೀವನದಲ್ಲಿ, ಅದಕ್ಕೆ ವಿದುರ ನೀತಿ ಎನ್ನುವುದು. ಹಾಳಾಗ್ಬೇಡ್ರಪ್ಪ, ಉದ್ಧಾರ ಆಗ್ರಿ. ಅವನ್ ನೋಡಿ ದುಷ್ಟ ಹೇಗೆ ಹೇಳ್ದ, ನಿನ್ ಮನ್ಸಲ್ಲಿ ಏನಾದ್ರೂ ಇರ್ಲಯ್ಯ, ಹೊರಗಡೆ ನಾಟಕ ಮಾಡು ನೀನು, ನಾಟಕವೇ ಜೀವನ, ಧರ್ಮ ದೇವರು ಯಜ್ಞ ಯಾಗ ಅಂತ, ಅದು ಕಣಿಂಕನದು. ಶುದ್ಧ ಮನಸ್ಸು ಶುದ್ಧವಾಗಿರ್ಲಯ್ಯ ಫಸ್ಟ್ ನಿಂದು ಅಂತ ವಿದುರ. ಕ್ರೋಧೋ ಹರ್ಷಶ್ಚ ದರ್ಪಶ್ಚ ಹ್ರೀಹಿ ಸ್ತಂಭೋ ಮಾನ್ಯಮಾನಿತಾ ಯಮರ್ಥಾಃ ನಾಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ಕ್ರೋಧ ನಮ್ಮನ್ನ ಹಾಳು ಮಾಡುವಂಥದ್ದು. ಯಾವುದು? ಬೇಕಾದಷ್ಟಿದೆ. ಅದರಲ್ಲಿ ವಿದುರ ಹೇಳ್ತಕ್ಕಂಥದ್ದು ಕ್ರೋಧ, ಸಿಟ್ಟು, ಕೋಪ, ಅಕಾಲದಲ್ಲಿ ಬರುವಂತಹ ಕೋಪ. ಹರ್ಷ, ಓ ಅಂತ ಉಬ್ಬಿ ಹೋಗೋದು. ಏನ್ ಹರ್ಷ? ಯಾವುದರಿಂದ ಹರ್ಷ ಅವನಿಗೆ? ಅವನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಅಂತ ಹರ್ಷ? ರಾಜ ಬರೀತಾರೆ ಧನ ಮದಾದಿನ ಹರ್ಷ ಅಂತ. ದುಡ್ಡಿದೆ ನನ್ನ ಹತ್ರ,
ನಾನು ಮದುವೆ ಆಗೋದೇ ದುಡ್ಡಿಗೆ, ನಾನ್ ಜೀವನ ಮಾಡೋದೇ ದುಡ್ಡಿಗೆ. ನನ್ನ ಗಂಡನ ಮನೆಯಲ್ಲಿ ದುಡ್ಡಿದೆ, ಇಲ್ಲ ನನ್ನ ಹೆಂಡತಿಯ ಮನೆಯಲ್ಲಿ ದುಡ್ಡಿದೆ ಅಲ್ವಾ, ನನಗೆ ಬ್ಯಾಕ್ ಗ್ರೌಂಡ್ ಇದೆ, ಹಣವಂತರು, ಶ್ರೀಮಂತರು, ಧನಮದಾದಿನ ಹರ್ಷ. ಜೀವನ ಸೆಟ್ಲ್ ಆಗೋಯ್ತು, ಲೈಫು ಮುಗ್ದೋಯ್ತು, ಸಾಧನೆ ಅಲ್ಲಿಗೆ. ನೋಡಿ, ಅದನ್ನ ಹೇಳೋದು, ನಮ್ಮನ್ನ ಚುಚ್ತಾ ಇರತ್ತೆ ಶಾಸ್ತ್ರಗಳು. ದುಡ್ಡಿನ ಮದದಿಂದ ಬರುವಂತಹ ಹರ್ಷ. ಸರಿ, ಆಮೇಲೇನು? ದರ್ಪ. ದರ್ಪ ಅಂದ್ರೆ ಗೊತ್ತು ನಮಗೆ. ಅದಾದ್ಮೇಲೆ ಹ್ರೀಹಿ, ಎಂಥ ದೊಡ್ಡ ಮಾತು, ನಾಚಿಕೆ. ಅಲ್ರಿ, ನಾಚಿಕೆ ಅನ್ನೋದು ಗುಣ ಅಲ್ವಾ, ದೋಷ ಅಂತ ಇದ್ದಾನಲ್ಲ ವಿದುರ ಇಲ್ಲಿ. ನಾಚಿಕೆ ಅಂದ್ರೇನು? ಹ್ರೀ ಇರ್ಬೇಕು, ಹ್ರಿಯ ದೇಯಂಭಿಯ ಆದೇಶ ಮಾಡತ್ತೆ ಶಾಸ್ತ್ರ. ಹ್ರೀ ಅಂತನ್ನೋದು ಲಕ್ಷ್ಮೀದೇವಿಯ ಹ್ರೀ ಎನ್ನುವಂತ ಒಂದು ರೂಪನೇ ಇದೆ, ಲಜ್ಜಾ ಬೀಜ. ಹೀಗಿರ್ಬೇಕಾದ್ರೆ ದೋಷ ಅಂತ ಇದ್ದಾನಲ್ಲಪ್ಪ ಅಂತಂದ್ರೆ ನಾಚಿಕೆ. ಯಾವುದಕ್ಕೆ ನಾಚಿಕೆ ಅಂತಂದ್ರೆ ರಾಜರು ಬರೀತಾರೆ, ಪೂಜ್ಯ ಪೂಜನೆ ಲಜ್ಜಾ, ನಿಜವಾದ ಜ್ಞಾನಿಗಳು ಯಾರು ಅನ್ನೋದು ಗೊತ್ತಿದ್ರು ಜ್ಞಾನಿಗಳಿಗೆ ಮರ್ಯಾದೆಯನ್ನ ಕೊಡ್ಲಿಕ್ಕೆ ನಾಚಿಕೆ. ಯಾಕೆ ನಾಚಿಕೆ ಅಂತಂದ್ರೆ ಅವನಿಗೆ ದರ್ಪ ಇದೆ, ಆ ದರ್ಪಕ್ಕೆ ಕಾರಣವಾದ ಧನಮದದಿಂದ ಬಂದ ಹರ್ಷ ಇದೆ. ಅವನ ಹತ್ರ ಏನ್ ದುಡ್ಡಿದೆ? ಅವನಲ್ಲಿ ಬರೀ ವಿದ್ಯೆ ಇರ್ಬೋದಷ್ಟೇ, ದುಡ್ಡಿದ್ಯಾ ಅವನ ಹತ್ರ? ಇಲ್ಲ. ಎಂಥ ಮಾತು ನೋಡಿ. ಪೂಜ್ಯ ಪೂಜನೆ ಲಜ್ಜಾ ಹ್ರೀಹಿ. ಯಾರು ಜ್ಞಾನಿಗಳಿದ್ದಾರೆ, ನಿಜವಾಗಿ ಯಾರು ಮರ್ಯಾದೆಯನ್ನ ಮಾಡಿಸ್ಕೊಳ್ಳಿಕ್ಕೆ, ಸ್ತೋತ್ರ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರಿದ್ದಾರೆ, ಅವರಿಗೆ ಮರ್ಯಾದೆಯನ್ನ, ನಮಸ್ಕಾರವನ್ನ, ಪೂಜೆಯನ್ನ ಮಾಡ್ಲಿಕ್ಕೆ ನಾಚಿಕೆ ಪಡೋದು ನಮ್ಮಲ್ಲೇ ಇದೆ ನೋಡಿ. ನಮ್ಮಲ್ಲೇ ನಾವು ಮತ್ತು ಜ್ಞಾನಿಗಳು ಇಬ್ಬರಿದ್ದಾಗ ಮಾತ್ರ ಕಾಲಿಗೆ ನಮಸ್ಕಾರ ಮಾಡ್ತಾ ಇರ್ತೇವೆ. ಅದೇ ಜ್ಞಾನಿಗಳು ಸಭೆಯಲ್ಲಿದ್ದಾಗ ಕೈ ಮುಗಿದ್ ಮಾಡ್ಬಿಡುತ್ತೆ. ಯಾಕೆ? ನಾಚಿಕೆ. ಅಯ್ಯೋಯ್ಯೋ, ನನ್ನನ್ ಜನ ಕೆಳಗ್ ನೋಡ್ಬಿಟ್ರೆ ಏನ್ ಮಾಡೋದು? ಅದು ಬಿಡ್ಬೇಕು, ಉದ್ಧಾರದ ದಾರಿ ಅಲ್ಲ ಅದು. ಜ್ಞಾನಿಗಳು ಎಲ್ಲೇ ಇರ್ಲಿ, ಅವರಿಗೆ ಸಲ್ಲಬೇಕಾದ ಮರ್ಯಾದೆ ಅವ್ರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಾವು ಕೊಡ್ಬೇಕು. ಅವಾಗ ಹಾಳಾಗೋದ್ ನಾವು, ಕೊಡ್ಲಿಲ್ಲ ಅಂದ್ರೆ. ಸರಿ, ಸಿಟ್ಟು, ದುಡ್ಡು ಮೊದಲಾದವುಗಳಿಂದ ಬರತಕ್ಕಂತಹ ಮದ, ಹರ್ಷ, ದರ್ಪ ಮತ್ತೆ ಹ್ರೀ, ಇದರಿಂದ ಏನಾಗತ್ತೆ? ಸ್ತಂಭ, ಅಹಂಕಾರ. ಸ್ತಂಭ, ಕೊನೆಗೆ ಮಾನ್ಯಮಾನಿತ. ರಾಜರು ಬರೀತಾರೆ, ಮಾನ್ಯಮಾನಿತ ಅಂದ್ರೇನು ಅಂದ್ರೆ ಮಾನಶ್ಚಿತ್ತ ಸಮುನ್ನತಿ ಅಂತ ಒಂದು ವಾಕ್ಯ, ಪ್ರಮಾಣ ವಾಕ್ಯ. ಏನದು ಚಿತ್ತ ಸಮುನ್ನತಿ ಅಂದ್ರೆ ಏನು? ನನ್ನನ್ನ ನಾನೇ ದೊಡ್ಡವನು ಅಂತ ತಿಳ್ಕೊಂಡ್ಬಿಡುದು. ಅಹಂ ಸರ್ವೇಭ್ಯೋ ಮಾನ್ಯ ಇತಿ ಚಿತ್ತ ಸಮುನ್ನತಿ, ನಾನ್ ಎಲ್ಲರಿಗಿಂತ ದೊಡ್ಡವನು. ಒಂದು ಸಲ ಮನುಷ್ಯನೊಳಗದು ಬಂದು ಬಿಡ್ತು ಅಂದ್ರೆ ಅವನಿಗೆ ಉದ್ಧಾರದ ದಾರಿ ಇಲ್ಲ ಅಂತ ಅರ್ಥ. ಆದ್ದರಿಂದ ಮಾನ್ಯಮಾನಿತ, ನಾನೇ ಶ್ರೇಷ್ಠ, ಎಲ್ಲರಿಗಿಂತ ನಾನೇ ಉತ್ತಮ, ನಾನ್ ದೊಡ್ಡವನು ಅಂತ ತಿಳಿದುಕೊಳ್ಳೋದು. ಇದೆಲ್ಲವೂ ಕೂಡ ಯಾರನ್ನ ಕೆಳಗೆ ಎಳೆಯೋದಿಲ್ಲ, ಅವನು ಪಂಡಿತ. ಅರ್ಥಾತ್ ಯಾರಲ್ಲಿ ಕ್ರೋಧ ಇಲ್ಲ, ಯಾರಲ್ಲಿ ಧನಮದದಿಂದ ಕೂಡಿದ ಹರ್ಷ ಇಲ್ಲ, ಯಾರಲ್ಲಿ ದರ್ಪ ಇಲ್ಲ, ಯಾರಲ್ಲಿ ದೊಡ್ಡವರಿಗೆ ಮರ್ಯಾದೆ ಮಾಡ್ಲಿಕ್ಕೆ ನಾಚಿಕೆ ಇಲ್ಲ, ಯಾರಲ್ಲಿ ಅಹಂಕಾರ ಇಲ್ಲ, ಯಾರಿಗೆ ನಾನೇ ದೊಡ್ಡವನು ಅನ್ನುವಂತಹ ಭಾವ ಇಲ್ಲ, ಅವನು ನಿಜವಾಗಿ ಪಂಡಿತ. ನೋಡಿ, ಸವೈ ಪಂಡಿತ ಉಚ್ಚತೆ, ಅವನೇ ಪಂಡಿತ. ಆದ್ದರಿಂದ ಇದ್ಯಾವುದೂ ನಮ್ಮಲ್ಲಿರಬಾರದು. ಯಾವುದೆಲ್ಲ ಇದ್ರಲ್ಲಿ ಒಂದು ನಮ್ಮಲ್ಲಿ ಇಲ್ಲದೆ ಇದ್ರೂ ಸಾಕಾಗಿ ಕೂತಿದೆ ಈಗ. ಯಾವುದೆಲ್ಲ ಕ್ರೋಧ, ಹರ್ಷ, ದರ್ಪ, ಹ್ರೀ, ಸ್ತಂಭ, ಮಾನ್ಯಮಾನಿತ, 1 2 3 4 5 6 6 ಹೇಳ್ಬಿಟ್ಟ. 6ರಲ್ಲಿ 1 ಬಿಟ್ರೆ ಸಾಕು. ನಾನೇ ದೊಡ್ಡವನ್ರಿ, ನನಗಿಂತ ಯಾರು ಮಾಡ್ತಾರೆ, ನನಗಿಂತ ದಾನ ಕೊಡೋರು ಯಾರು, ನನಗಿಂತ ಧರ್ಮ ಮಾಡೋರು ಯಾರು, ನನ್ನಷ್ಟು ಓದಿರೋರು ಯಾರು? ಅಹಂಕಾರ, ನಾಚಿಕೆ. ಯಪ್ಪ,
ಇದರಲ್ಲಿ ಒಂದೊಂದು ನಮ್ಮಲ್ಲಿ ಇದ್ದು ಬಿಟ್ರು ಕೂಡ ಹಾಳಾಗ್ತೇವೆ ಅನ್ನುವಾಗ ಎಲ್ಲವೂ ಒಟ್ಟಿಗೆ ಸೇರಿದ್ರೆ ಅವನನ್ನೇ ದುರ್ಯೋಧನ ಅಂತ ಕರೆಯೋದು. ಅಂತಹವನನ್ನ ಮಗನನ್ನಾಗಿಟ್ಕೊಂಡಿದ್ಯಲ್ಲಯ್ಯ, ನಿನ್ನ ಉದ್ಧಾರ. ಅಂಥ ಮಗನ ಕೈಯಲ್ಲಿ ಸಂಪತ್ತನ್ನ ಕೊಟ್ಟಿದ್ದೆ, ಕೊಟ್ಟು ಅಭಿವೃದ್ಧಿ ಬರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೆ. ಏನು ಕಥೆ ನಿಂದ, ಚಾನ್ಸೇ ಇಲ್ಲ. ಖಂಡಿತ ಯಾರು ಯಸ್ಯ ಕೃತ್ಯನ್ನ ಜಾನಂತಿ ಮಂತ್ರಂ ವಾ ಮಂತ್ರಿತಂ ಪರೇ ಕೃತಮೇವಾಸ್ಯ ಜಾನಂತಿ ಸವೈ ಪಂಡಿತ ಉಚ್ಯತೆ. ಯಸ್ಯ ಕೃತ್ಯನ್ನ ಜಾನಂತಿ, ಅವನ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಗೊತ್ತಾಗಲ್ಲ. ಅವನ್ ಏನ್ ಮಾಡ್ತಾನೆ ನೆಕ್ಸ್ಟ್, ಅವನ್ ವಾಟ್ ನೆಕ್ಸ್ಟ್, ಅವನ ಮುಂದಿನ ಸ್ಟೆಪ್ ಏನಿರುತ್ತೆ, ಅವನ್ ತಲೆ ಒಳಗೆ ಆಲೋಚನೆ ಏನ್ ಮಾಡ್ತಾ ಇದ್ದಾನೆ, ಅವನ್ ಏನ್ ಸ್ಟೆಪ್ ತಗೊಂತಾನೆ ನೆಕ್ಸ್ಟ್ ನೋಡ್ತಾ ಇದ್ದೀವಿ. ಸುಮ್ಮನೆ ಇದ್ದಾನೆ, ಊಟ ಮಾಡ್ತಾನೆ, ಮಲಗ್ತಾನೆ, ಅವನ್ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದು ಗೊತ್ತಾಗಲ್ಲ. ಅವನ್ ತಲೆ ಒಳಗೆ ಮಂತ್ರಿತಂ, ಅವನ್ ಏನ್ ತಲೆಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ ಅದು ಗೊತ್ತಾಗಲ್ಲ. ಮಾಡಿದ ಮೇಲೆ ಗೊತ್ತಾಗತ್ತೆ. ಅಂಥವನು ಪಂಡಿತ ಅಂತ ಕರೆಯೋದು. ಹೇಳ್ಕೊಂಡು ತಿರ್ಗಾಡೋದಲ್ಲ, ಅವನ್ ಮನಸ್ಸಲ್ಲಿ ಏನ್ ಆಲೋಚನೆ ಇದೆ ಅದು ಗೊತ್ತಾಗಲ್ಲ. ಅವನ ನೆಕ್ಸ್ಟ್ ಸ್ಟೆಪ್ ಏನು ಅಂತಲೂ ಗೊತ್ತಿಲ್ಲ. ಆದರೆ ಮಾಡಿದ ಮೇಲೆ ಎಂಥ ಕೆಲಸ ಮಾಡದ ಅಂತ ಗೊತ್ತಾಗತ್ತಲ್ಲ, ಹಾಗೆ ಇರುವವನೇ ಪಂಡಿತ, ಬುದ್ಧಿವಂತ. ಯಸ್ಯ ಕೃತ್ಯನ್ನ ವಿಘ್ನಂತಿ ಶೀತಮುಷ್ಣಂ ಭಯಂ ರತಿ ಸಮೃದ್ಧಿ ಅಸಮೃದ್ಧಿಂ ವಾ ಅಸಮೃದ್ಧಿರ್ವಾ ಸವೈ ಪಂಡಿತ ಉಚ್ಯತೆ. ಏನೋ ಒಂದ್ ಕೆಲಸ ಮಾಡ್ಲಿ ಹೊರಟಿದ್ದಾನೆ, ಒಳ್ಳೆ ಕೆಲಸ. ನ ವಿಘ್ನಂತಿ, ವಿಘ್ನಂತಿ ಇದೇನ್ ವಿಚಿತ್ರವಾಗಿದೆ ಶಬ್ದ ಇದು ಅಂದ್ರೆ ರಾಜರು ವ್ಯಾಖ್ಯಾನ ಮಾಡ್ತಾರೆ. ವಿಶೇಷೇಣ ಘ್ನಂತಿ ವಿಘ್ನಂತಿ, ವಿಶೇಷವಾಗಿ ನಾಶ ಮಾಡೋದಿಲ್ಲ. ಯಾವುದು? ಶೀತಂ ಶೀತ, ಉಷ್ಣಂ ಉಷ್ಣ, ಭಯ ಹೆದರಿಕೆ, ಮತ್ತೆ ರತಿಹಿ ಆಸೆ, ಸಮೃದ್ಧಿ ಒಳ್ಳೆ ಸಿರಿವಂತಿಕೆ, ಅಸಮೃದ್ಧಿ ದುಡ್ಡಿಲ್ಲ, ದಾರಿದ್ರ್ಯ. ಅಂದ್ರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಏನಾಯ್ತು ಅವನಿಗೆ? ಚಳಿಗಾಲ ಅಪ್ಪ, ಚಳಿಗಾಲ ಮುಗಿದು ಬಿಡ್ಲಿ, ಶುರು ಮಾಡಿಬಿಡೋಣ ಅಂತ. ಸರಿ, ಚಳಿಗಾಲ ಮುಗೀತು, ಬೇಸಿಗೆ ಆರಂಭ ಆಯ್ತು. ಅಯ್ಯೋಯ್ಯೋ ಬೇಸಿಗೆ ಬಂದ್ಬಿಡ್ತಲ್ಲಪ್ಪ, ಉಷ್ಣ ಸಿಕ್ಕಾಪಟ್ಟೆ ಬಿಸಿಲಿದೆ, ಯಾರು ಮಾಡೋದು? ಕ್ಲೋಸ್ ಅಲ್ಲಿಗೆ. ಚಳಿಗಾಲದಲ್ಲಿ ಮಾಡ್ಲಿಲ್ಲ, ಹೋಯ್ತು. ಬೇಸಿಗೆಗಾಲದಲ್ಲಿ ಮಾಡ್ಲಿಲ್ಲ, ಹೋಯ್ತು. ಮತ್ತೆ ಭಯ, ಏನಾಗ್ ಹೋಗತ್ತೋ ಏನ್ ಕಥೆಯೋ ಭಯ. ಆಮೇಲೆ ರತಿಹಿ ಆಸೆ, ಅಲ್ಲಿಗೆ ಹೋದ್ರೆ ಇದನ್ ಬಿಡ್ಬೇಕಾಗತ್ತೆ. ಇದನ್ನ ಇಟ್ಕೊಂಡು ಅದಕ್ಕೆ ಏನ್ ಬೇಕಾದ್ರೆ ಇಟ್ಕೋಬೋದು ನೀವು ಮನಸ್ಸೊಳಗೆ. ಇದನ್ನ ಬಿಟ್ರೆ ಅದ್ ಸಿಗತ್ತೆ, ಆದ್ರೆ ಇದನ್ನ ನಂಗೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಇದ್ರ ಜೊತೆಗೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ, ಅಧ್ಯಯನ ಮಾಡುವಂತಹ ವ್ಯಕ್ತಿಗೆ ಒಳ್ಳೆ ಹಾಸಿಗೆ, ಆಭರಣಗಳು, ಫೋನುಗಳು, ವೆಹಿಕಲ್ಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳು ಇದೆಲ್ಲ ಕೊಟ್ರೆ ಅಧ್ಯಯನ ಆಗತ್ತಾ? ಅದರ ರುಚಿ ತೋರಿಸಿಬಿಟ್ರೆ ಅವನು ಓದ್ತಾನ? ಕಂಫರ್ಟ್ ಝೋನ್ ಅಂತ ಕರಿತೇವೆ. ವಿದ್ಯಾರ್ಥಿಯನ್ನ ಕಂಫರ್ಟ್ ಝೋನ್ ಅಲ್ಲಿ ಹಾಕಿದ್ರೆ ಅವ ಖಂಡಿತವಾಗಲೂ ಅತ್ಯುಚ್ಚ ಮಟ್ಟದ ವಿದ್ವಾಂಸನಾಗಿ ಬರೋದಿಲ್ಲ, ಕಷ್ಟಪಡಬೇಕು. ಅದ ಆಸೆ. ಅಯ್ಯೋ ಅಲ್ಲಿ ಓದ್ತಾ ಕೂತ್ರೆ ಇದು ಮಿಸ್ ಆಗ್ಬಿಡತ್ತಲ್ಲ, ಇದು ಹೊರಟೋಗತ್ತಲ್ಲ, ಅದು ತಪ್ಪಿ ಹೋಗತ್ತಲ್ಲ ಅನ್ನುವಂತಹ ಆಸೆ. ಮತ್ತೆ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ರೀ, ನಾನು ಯಾಕೆ ಮಾಡ್ಬೇಕ್ರಿ ಅದನ್ನ? ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ಇದನ್ ಮಾಡೇನ್ ಪ್ರಯೋಜನ? ಬೇಡ. ಅಯ್ಯೋ ನಮ್ಮ ಹತ್ರ ದುಡ್ಡೇ ಇಲ್ಲಪ್ಪ, ನಾವು ಸಿಕ್ಕಾಪಟ್ಟೆ ಬಡವರು. ಯಾಕೆ? ನಮ್ಮಂತವ್ರಿಗೆಲ್ಲ ಅಲ್ಲ ಇದು, ನಮ್ಗೆ ಯಾಕಿದೆಲ್ಲ? ಇದು ಒಂದು. ನನ್ನ ಹತ್ರ ತುಂಬಾ ದುಡ್ಡಿದೆ ಅಂತ ಒಂದು, ನಮ್ಮ ಹತ್ರ ದುಡ್ಡೇ ಇಲ್ಲ. ನೀವ್ ಯಾಕೆ ಕೆಲಸ ಮಾಡ್ತಿಲ್ಲ ಅಂದ್ರೆ ದುಡ್ಡು ಜಾಸ್ತಿ ಆಗಿದೆ, ಮಾಡ್ತಾ ಇಲ್ಲ. ಯಾಕೆ ಕೆಲಸ ಮಾಡ್ತಿಲ್ಲ? ನಮ್ಮ ಹತ್ರ ಏನೂ ಇಲ್ಲ, ಮಾಡ್ತಾ ಇಲ್ಲ. ಯಾಕ್ರಿ ಕೆಲಸ ಮಾಡ್ತಿಲ್ಲ? ಸಿಕ್ಕಾಪಟ್ಟೆ ಭಯ ರೀ, ಅದಕ್ಕೆ ಮಾಡ್ತಾ ಇಲ್ಲ. ಯಾಕ್ರಿ ನೀವು ಮಾಡ್ತಾ ಇಲ್ಲ ಅಂತಂದ್ರೆ, ಅಯ್ಯೋ ಇದನ್ ಬಿಡ್ಲಿಕ್ ನಂಗೆ ಆಸೆ ಇಲ್ಲ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಯಾಕ್ರಿ ಮಾಡ್ತಾ ಇಲ್ಲ? ತುಂಬಾ ಚಳಿ ಇದೆ ರೀ, ತುಂಬಾ ಬಿಸ್ಲಿದೆ ರೀ, ಮಾಡ್ತಾ ಇಲ್ಲ.
ಅಂದ್ರೆ ಇದೆಲ್ಲವೂ ಕೂಡ ಯಾರಿಗೆ ವಿಘ್ನವನ್ನ ತಂದುಕೊಡೋ, ಚಳಿ ಇರ್ಲಿ, ಮಳೆ ಇರ್ಲಿ, ಅದ್ ಎಂಥದ್ದೇ ಭಯ ಬರ್ಲಿ ದಾಟ್ತೇನೆ, ಬಡತನ ಇರ್ಲಿ, ಶ್ರೀಮಂತಿಕೆ ಇರ್ಲಿ, ಎಂಥದ್ದೇ ಆಸೆ ಆಮಿಷಗಳು ಬರ್ಲಿ, ಅದೆಲ್ಲವನ್ನ ದಾಟಿ ನಾನು ಹಿಡಿದ ಕೆಲಸವನ್ನ ಪೂರ್ಣ ಮಾಡ್ತೇನೆ ಅಂತ ಯಾರು ಹೋಗ್ತಾನೆ, ಸವೈ ಪಂಡಿತ ಉಚ್ಚತೆ, ಅವನನ್ನ ಪಂಡಿತ ಅಂತ ಕರೀತಾ ಇದ್ದಾರೆ. ಹೇಗಿದೆ ನೋಡಿ. ಇಷ್ಟು ಈ ಪ್ರಕಾರವಾಗಿ ಪರಮಾದ್ಭುತವಾದ ಕ್ರಮದಲ್ಲಿ ನಮ್ಮ ವಿದುರರು ಧೃತರಾಷ್ಟ್ರದನ್ನ ನಿಮಿತ್ತನನ್ನಾಗಿ ಮಾಡಿಕೊಂಡು ಸಾತ್ವಿಕ ಪ್ರಪಂಚವನ್ನೆಲ್ಲ ಉದ್ಧಾರ ಮಾಡಬೇಕೆನ್ನುವ ಆಸೆಯಲ್ಲಿ ಉಪದೇಶ ಮಾಡಿದ್ರು. ಅವರು ಉಪದೇಶ ಮಾಡಿದ್ದನ್ನ ಸೆರೆ ಹಿಡಿದು ಭಗವಂತ ವೇದವ್ಯಾಸ ನಮ್ಮ ಮುಂದೆ ಇಟ್ಟು ನೀವು ಉದ್ಧಾರ ಆಗರಪ್ಪ ಅಂತ ನಮಗೆ ಆದೇಶವನ್ನ ಕೊಡ್ತಾ ಇದ್ದಾನೆ. 10 ಹೇಳಿದಾಗ ಅದನ್ನ ಒಂದು ಅನುಷ್ಠಾನ ಮಾಡಿಬಿಟ್ರೆ ಕೇಳಿದ್ದಕ್ಕೆ ಸಾರ್ಥಕ್ಯ ಅಂತನ್ನೋದು ಬರುತ್ತೆ ಎನ್ನುವ ಅನುಸಂಧಾನ ಮಾಡ್ತಾ, ಆ ಸಾರ್ಥಕ್ಯ ಭಾವ ಬರ್ಲಿ. ವಿದುರ ನೀತಿಯ ಅದ್ಭುತವಾದ ಅನುಸಂಧಾನ ನಮ್ಮ ಮನಸ್ಸನ್ನ ತಟ್ಟಿ ಮಲಗಿರುವ ನಮ್ಮ ಮನಸ್ಸನ್ನ ಎಬ್ಬಿಸಿ ನಮ್ಮನ್ನ ಭಗವಂತನ ಕಡೆಗೆ ಸಾಧನೆ ಮಾಡಿಸ್ಲಿ ಅಂತ ವಿದುರರ ಅಂತರ್ಯಾಮಿಯಾದ ಪ್ರಾಣಸ್ಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿದುರ ನೀತಿಯ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ.